ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ಬಂದಂಥ ಮತ್ತು ಆನ್ಲೈನಲ್ಲಿ ನನ್ನನ್ನು ನೋಡ್ತಾ ಇರುವಂಥ ಎಲ್ಲರನ್ನೂ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಆಹ್ವಾನಿಸ್ತೇನೆ. ಆಮೆನ್. ಇವತ್ತು ಕೃಪೆ ಬಗ್ಗೆ, ಕೃಪೆಯಲ್ಲಿ ಬೆಳೆಯೋದು, ಹೌ ಟು ಗ್ರೋ ಇನ್ ಗ್ರೇಸ್, ಅದ್ರ ಬಗ್ಗೆ ಸ್ವಲ್ಪ ನೋಡೋಣ. ಪಾಸ್ಟರ್, ಗ್ರೇಸ್ ಬಗ್ಗೆ ನಾವೆಲ್ಲರೂ ಕೇಳಿದ್ದೀವಲ್ಲ ಅಂತ ಅನೇಕರು ಯೋಚನೆ ಮಾಡ್ಬೋದು. ನೋಡಿ, ಕೃಪೆ ಅನ್ನೋದು ಎಲ್ಲರಿಗೂ ಇದೆ. ಸೊ ಹೌ ಟು ಇನ್ಕ್ರೀಸ್ ಇನ್ ಗ್ರೇಸ್. ನೋಡಿ, ಗ್ರೇಸ್ ಅಂದರೆ ಏನು ಗೊತ್ತಾ? ಅನ್ಮೆರಿಟೆಡ್ ಫೇವರ್. ಒಬ್ಬ ಮನುಷ್ಯನ ಯಾವ ಯೋಗ್ಯತೆಯೂ ಇಲ್ಲದೆ ಅವನನ್ನು ಮೇಲಕ್ಕೆ ತರೋದೇ ದಯೆ. ಪ್ರೈಸ್ ದಿ ಲಾರ್ಡ್. ಸೊ ಮನುಷ್ಯನ ಜೀವಿತದಲ್ಲಿ ಕೃಪೆ ಇದ್ದರೆ ಅವನ ಜೀವಿತದಲ್ಲಿ ಆಶೀರ್ವಾದ, ಸಂತೋಷ, ಸಮಾಧಾನ, ಪ್ರಾಸ್ಪರಿಟಿ ಎಲ್ಲನೂ ಇರುತ್ತೆ. ಫಸ್ಟ್ 2 ಪೀಟರ್ 2 ಪೇತ್ರನಿಗೆ ಬರೆದ ಪುಸ್ತಕ 3ನೇ ಅಧ್ಯಾಯ 18ನೇ ವಾಕ್ಯದಿಂದ ನಾವು ಪ್ರಾರಂಭಿಸೋಣ. 2 ಪೀಟರ್ ಚಾಪ್ಟರ್ 3 ವರ್ಸ್ 18. ನೀವು ಕೃಪೆಯಲ್ಲಿಯೂ ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನದಲ್ಲಿಯೂ ಅಭಿವೃದ್ಧಿಯನ್ನು ಹೊಂದುತ್ತಾ ಇರಿ. ಆತನಿಗೆ ಈಗಲೂ ಸದಾಕಾಲವೂ ಸ್ತೋತ್ರ. ಆಮೆನ್. ನೋಡಿ, ಕೃಪೆಯಲ್ಲಿಯೂ ಅಭಿವೃದ್ಧಿಯನ್ನು ಹೊಂದುತ್ತಾ ಇರಿ. ಅಭಿವೃದ್ಧಿ ಅಂದರೆ ಕೃಪೆಯಲ್ಲಿ ಅಭಿವೃದ್ಧಿ. ಇಂಗ್ಲೀಷಲ್ಲಿ ಗ್ರೋ ಇನ್ ದ ಗ್ರೇಸ್. ಹೌ ವಿ ಕ್ಯಾನ್ ಗ್ರೋ ಇನ್ ದ ಗ್ರೇಸ್? ಕ್ಯಾನ್ ವಿ ಗ್ರೋ ಇನ್ ದ ಗ್ರೇಸ್? ನಾವು ಕೃಪೆಯಲ್ಲಿ ಬೆಳೆಯೋಕ್ಕಾಗುತ್ತಾ? ಕೃಪೆ ಇನ್ನೂ, ಇವಾಗ ಒಬ್ಬ ಮನುಷ್ಯನಿಗೆ ಕೃಪೆ ಇದೆ, ಈಗ ಇನ್ನೂ ಹೆಚ್ಚಾದ ಕೃಪೆ ಒಬ್ಬ ಮನುಷ್ಯನ ಹೊಂದ್ಕೊಬೋದಾ? ಹೊಂದ್ಕೊಳ್ಳೋಕೆ ಸಾಧ್ಯನಾ? ಸೊ ಬೈಬಲ್ ಪ್ರಕಾರ ಒಬ್ಬ ಮನುಷ್ಯನ ಕೃಪೆ ಇದೆ ಅಂದರೆ ಆ ಕೃಪೆನ ಅವನು ಮಲ್ಟಿಪ್ಲೈ ಮಾಡ್ಕೊಬೋದು ಅಂತ ಸತ್ಯವೇದ ಹೇಳುತ್ತೆ. ಸೊ ಯಾರಿಗೆ ಕೃಪೆ ಮಲ್ಟಿಪ್ಲೈ ಆಗುತ್ತೆ? ದೇವರು ಯಾರಿಗೆ ಕೃಪೆನ ಇನ್ನೂ ಹೆಚ್ಚಾಗಿ ಕೊಡ್ತಾರೆ? ಸೊ ಯಾರು ಒಂದು ಕೃಪೆನ ಸ್ಟಾಪ್ ಮಾಡ್ಕೊಂಡ್ಬಿಡ್ತಾರೆ ಅನ್ನೋದನ್ನು ನಾವು ನೋಡೋಣ. ಈಗ ಯಾಕೋಬನಿಗೆ ಬರೆದ ಪುಸ್ತಕ 4ನೇ ಅಧ್ಯಾಯ 6ನೇ ವಾಕ್ಯ. ದ ಬುಕ್ ಆಫ್ ಜೇಮ್ಸ್ ಚಾಪ್ಟರ್ 4 ವರ್ಸ್ 6. ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಎಂದು ಶಾಸ್ತ್ರವು ಹೇಳುತ್ತದೆ. ಆಂಪ್ಲಿಫೈಡ್. But he gives more and more grace. He gives us more and more grace. So more and more ಅಂದರೆ it can decrease also. So less. We can make it less or we can make it more. ಏನು ಪಾಸ್ಟರ್, ಎಲ್ಲರಿಗೂ ಕೃಪೆ ಐತೆ ಅಂತ ಗೊತ್ತು, ಆದರೆ ಒಬ್ರು ಜಾಸ್ತಿ ಮಾಡ್ಕೊಬೋದು, ಒಬ್ರು ಕಡಿಮೆ ಮಾಡ್ಕೊಬೋದು ಅಂತ ಗೊತ್ತಿರಲಿಲ್ವಲ್ಲ. ಇವತ್ತು ನಾವು ನೋಡೋಣ ಅದನ್ನು. ಆಮೆನ್. ಕೃಪೆ ಅನ್ನೋದು ಸಾಧಾರಣವಾಗಿ ಎಲ್ಲರಿಗೂ ದೇವ್ರು ಕೊಟ್ಟಿದ್ದಾರೆ. ತೀತನಿಗೆ ಬರೆದ ಪುಸ್ತಕ 2ನೇ ಅಧ್ಯಾಯ 11ನೇ ವಾಕ್ಯ. ದ ಬುಕ್ ಆಫ್ ಟೈಟಸ್ ಚಾಪ್ಟರ್ 2 ವರ್ಸ್ 11. ಸೊ ಸತ್ಯವೇದ ಹೇಳುತ್ತೆ, ಯಾಕೆಂದರೆ ಎಲ್ಲ ಮನುಷ್ಯರಿಗೆ ರಕ್ಷಣೆ ಉಂಟು ಮಾಡುವ ದೇವರ ಕೃಪೆಯು ಪ್ರತ್ಯಕ್ಷವಾಯಿತು. ಎಲ್ಲರಿಗೂ ಇದೆ ಗ್ರೇಸು, ಆದರೆ ಕೆಲವರು ಮಾತ್ರ ಅದನ್ನು ಹೊಂದ್ಕೊಳ್ತಾರೆ, ಕೆಲವರು ಅದನ್ನು ಬಿಟ್ಟುಬಿಡ್ತಾರೆ. ಗ್ರೇಸ್ ಅಂದರೆ ಏನು ಗೊತ್ತಾ? ಎಬಿಲಿಟಿ. ಸೊ ಮನುಷ್ಯನಿಗೆ ಗ್ರೇಸ್ ಇದ್ದರೆ ಅವನ್ನೆಲ್ಲ ಮಾಡೋದಕ್ಕೆ ಅವನಿಗೆ ಎಬಿಲಿಟಿ ಇರುತ್ತೆ, ಅವನಿಗೆ ಎಕ್ಸ್ಟ್ರಾ ಪವರ್ ಕೊಡ್ತಾರಂತೆ. ಈ ಮೆಸೇಜ್ ಕೇಳ್ತಾ ಇದ್ದಂಗ್ಲೇ ಒಂದು ಪವರು, ಒಂದು ಅನಾಯಿಂಟಿಂಗು, ಮನಿ ಇನ್ಕ್ರೀಸ್ ಮಾಡೋ ಒಂದು ಅನಾಯಿಂಟಿಂಗು ಎಲ್ಲರ ಮೇಲೆ ಕೃಪೆ ಇನ್ನೂ ಹೆಚ್ಚಾಗಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಯಾರಿಗೆ ದೇವರು ಕೃಪೆನ ಹೆಚ್ಚು ಮಾಡ್ತಾರೆ? ಇನ್ನೊಂದ್ಸತಿ ಬರೋಣ. ದ ಬುಕ್ ಆಫ್ ಜೇಮ್ಸ್ ಚಾಪ್ಟರ್ 4 ವರ್ಸ್ 6. ದೀನರಿಗಾದರೂ ಕೃಪೆ ಅಂತೆ. ಇಂಗ್ಲೀಷಲ್ಲಿ ಹೇಳುತ್ತೆ, ದೋಸ್ ಹೂ ಆರ್ ಹಂಬಲ್ ದೇ ವಿಲ್ ರಿಸೀವ್ ಮೋರ್ ಗ್ರೇಸ್. ಹಂಬಲ್ ಅಂದರೆ ಏನು? ಕನ್ನಡದಲ್ಲಿ ಹಂಬಲ್ನ ನಾವು ಈ ರೀತಿ ಟ್ರಾನ್ಸ್ಲೇಷನ್ ಮಾಡ್ಬೋದು. ಹಂಬಲ್ ಅಂದರೆ ತಾಳ್ಮೆ. ತಾಳ್ಮೆ ಅಂದರೆ ಏನು? ನೋಡಿ, ನಾನು ಜುಬ್ಬಾಲ್ ಹಾಕಿದ್ದೀನಿ ತಾಳ್ಮೆಯಾಗಿ. ಪ್ರೈಸ್ ಲಾರ್ಡ್ ಪಾಸ್ಟರ್. ಅಯ್ಯ ಸ್ತೋತ್ರ ಅಯ್ಯ. ಸೊ ತಾಳ್ಮೆ ಅಂದರೆ ಕೆಲವ್ರು ಏನು ಅನ್ಕೊತಾರೆ ಗೊತ್ತಾ? ಸೊ ಶೂಟ್ ಹಾಕ್ಬಾರ್ದು, ಒಡವೆ ಹಾಕ್ಬಾರ್ದು, ಮೇಕಪ್ ಮಾಡಬಾರ್ದು, ಒಳ್ಳೆ ಬಟ್ಟೆ ಹಾಕ್ಬಾರ್ದು, ಏನೂ ಇಲ್ಲ, ನಾರ್ಮಲಾಗಿರೋರು ತಾಳ್ಮೆ ಅಂತ ಅಂದ್ಕೊಂಡಿರ್ತಾರೆ. ದಟ್ ಈಸ್ ರಾಂಗ್. ತಾಳ್ಮೆ ಅನ್ನೋದು ಬಂದ್ಬಿಟ್ಟು ಅದು ಒಳಗಡೆ ಇರುವಂಥದ್ದು, ಹೊರಗಡೆ ಇರುವಂಥದ್ದಲ್ಲ. ಇವತ್ತು ಕ್ರಿಶ್ಚಿಯಾನಿಟಿ ಯಾವ ರೀತಿ ಅನ್ಕೊತಾರೆ ಅಂದರೆ, ಹಂಬಲ್ ಮೀನ್ಸ್ ದಟ್ ಶುಡ್ ಬಿ ಸೀನ್. ಹಂಬಲ್ನೆಸ್ ಕೆನ್ ನಾಟ್ ಬಿ ಸೀನ್. ತಾಳ್ಮೆ ಅನ್ನೋದು ನೋಡೋಕ್ಕಾಗದೇ ಇರುವಂಥದ್ದು, ಮನಸ್ಸಲ್ಲಿ ಇರುವಂಥದ್ದು. ಆಮೆನ್. ಒಳಗಡೆ ಇರುವಂಥದ್ದು. ಸೊ ಗ್ರೇಸಲ್ಲಿ ಇನ್ನೊಂದು ಆ್ಯಕ್ಟ್ಸ್ ಚಾಪ್ಟರ್ 4:33. ಅಪೊಸ್ತಲರಿಗೆ ಬರೆದ ಪುಸ್ತಕ 4ನೇ ಅಧ್ಯಾಯ 33ನೇ ವಾಕ್ಯ. ಬಹಳ ದಯವು ಅವರೆಲ್ಲರ ಮೇಲೆ ಇತ್ತು. ಬಹಳ ದಯವು. And great grace was upon them all. And great grace. ನೋಡಿ, ಕೆಲವರು ಸ್ಕಾಲರ್ಸ್ ಏನು ಹೇಳ್ತಾರೆ ಅಂದರೆ, ದಯೆ ಕೃಪೆ ಎರಡು ಸಿಮಿಲಾರಿಟಿ ಅಂದರೆ ಬೋತ್ ಆರ್ ಸೇಮ್ ಅಂತ ಕೆಲವರು ಟ್ರಾನ್ಸ್ಲೇಷನ್ ಮಾಡ್ತಾರೆ. ಏನಂದರೆ, ಒಬ್ಬ ಮನುಷ್ಯನ ಮೇಲೆ ದಯೆ ಇದೆ ಅಂದರೆ ಅವನಿಗೆ ದೇವ್ರ ಕೃಪೆ ಇದೆ ಅಂತ. ಸೊ ಗ್ರೇಸ್ ಅಂತ ಎಲ್ಲೆಲ್ಲ ಬರುತ್ತೋ ಅಲ್ಲಿ ಫೇವರ್ ಅಂತ ಬರುತ್ತೆ, ಫೇವರ್ ಅಂತ ಎಲ್ಲೆಲ್ಲಿದೆಯೋ ಅಲ್ಲಿ ದಯೆ ಅಂತ ಇರುತ್ತೆ, ಕೃಪೆ ಅಂತ ಇರುತ್ತೆ. ಸೊ ಆಲ್ಮೋಸ್ಟ್ ಇಟ್ಸ್ ಸೇಮ್ ಅಂತ ಹೇಳ್ತಾರೆ.
ಓಕೆ, ಈಗ ಇಂಗ್ಲೀಷಲ್ಲಿ ಗ್ರೀಕ್ ಟ್ರಾನ್ಸ್ಲೇಷನಲ್ಲಿ ಗ್ರೇಟ್ ಗ್ರೇಸ್ಗೆ ಏನು ಹೇಳ್ತಾರೆ ಅಂದರೆ ಮೆಗಾ ಅಂತ ಹೇಳ್ತಾರೆ. ಆ ಮೆಗಾನೇ ಇವತ್ತು ಹೇಳ್ತಾರೆ ನೋಡಿ, ಮೆಗಾ ಮಾರ್ಟು, ಮೆಗಾ ಚರ್ಚು, ಮೆಗಾ ಸ್ಟೋರು, ಮೆಗಾ ಸ್ಟಾರು, ಮೆಗಾ ಸ್ಟೋರು, ಮೆಗಾ ಮಾರ್ಟು. ಮೆಗಾ ಸ್ಟೋರ್ ಅಂದರೆ ದೊಡ್ಡದು ಅಂತ. ಸೊ ಇಟ್ಸ್ ಬಿಗ್. ಸೊ ದೇವ್ರ ವಾಕ್ಯ ಹೇಳುತ್ತೆ, ಒಂದು ದೊಡ್ಡ ಕೃಪೆ ಅಪೊಸ್ತಲರ ಮೇಲೆ ದೇವರು ಇಟ್ಟಿದ್ರಂತೆ. ಈ ದೊಡ್ಡ ಕೃಪೆ ಎಲ್ಲರಿಗೂ ಬರಬೇಕು. ಆಮೇಲೆ ಸೊ ಈ ಕೃಪೆ ಬಂದರೆ ಏನು ಮಾಡುತ್ತೆ, ಗ್ರೇಸ್ ಇದ್ದರೆ ಏನು ಮಾಡುತ್ತೆ ಅಂದರೆ ನೋಡಿ, ಪೌಲನ್ ಗ್ರೇಸನ್ನು ಯಾವ ರೀತಿ ವಿವರಣೆ ಮಾಡ್ತಾನೆ ಅಂದರೆ, ಗ್ರೇಸ್ ಇದ್ದರೆ ಏನು ಆಗುತ್ತೆ ಅಂದರೆ 1 Corinthians chapter 15 verse 10. 1 ಕೊರಿಂಥದವರು ಬರೆದ ಪುಸ್ತಕ 15ನೇ ಅಧ್ಯಾಯ 10ನೇ ವಾಕ್ಯ. But by the grace of God, ಗ್ರೇಸ್ ಆಫ್ ಗಾಡ್ ಅಂದರೆ ಏನಂತ ಚೆನ್ನಾಗಿ ತಿಳ್ಕೊಳ್ಳಿ. ಗ್ರೇಸ್ ಆಫ್ ಗಾಡ್ ಮೀನ್ಸ್ I am what I am. And his grace toward me was not in vain, but I labored more abundantly. ಐ ಲೇಬರ್ಡ್ ಮೋರ್ ಅಬಂಡೆಂಟ್ಲಿ. ಒಬ್ಬ ಮನುಷ್ಯನ ಮೇಲೆ ಗ್ರೇಸ್ ಇದ್ದರೆ ಅವನು ಹೆಚ್ಚಾಗಿ ಮಾಡ್ತಾನೆ. ಪೌಲನ್ ಹೇಳ್ತಾನೆ, ಎಲ್ಲರಿಗಿಂತ ನಾನು ಜಾಸ್ತಿ ಮಾಡ್ತೇನೆ. ಯಾಕೆ ಗೊತ್ತಾ, ಗ್ರೇಸ್ ನನಗಿದೆ. ಇವಾಗ ಕೆಲವರು ಗ್ರೇಸ್ನ ಹೆಂಗೆ ತಪ್ಪರ್ಥ ಮಾಡ್ಕೊಂಡಿದ್ದಾರೆ ಅಂದರೆ, ಗ್ರೇಸ್ ಅಂದರೆ ಏನು ಮಾಡೋದು ಬೇಡ, ಗ್ರೇಸ್ ಅಂದರೆ ಪ್ರೇಯರ್ ಮಾಡೋದು ಬೇಡ, ಗ್ರೇಸ್ ಅಂದರೆ ಬೈಬಲ್ ಓದೋದು ಬೇಡ, ಗ್ರೇಸ್ ಅಂದರೆ ಕೊಡೋದು ಬೇಡ. ನೋಡಿ, ಬೈಬಲಲ್ಲಿ ಸೋಯಿಂಗ್ ಆ್ಯಂಡ್ ರೀಪಿಂಗ್ ಅಂತ ಇದೆ. ಒಬ್ಬ ಮನುಷ್ಯನ ಮೇಲೆ ಗ್ರೇಸ್ ಇದ್ದರೆ ಅವನು ಎಕ್ಸ್ಟ್ರಾ ಮಾಡ್ತಾನಂತೆ. ಇವಾಗ ನೋಡಿ, ಎಕ್ಸಾಂಪಲ್ ಹೇಳ್ತೀನಿ. ಒಂದು ಫಾರ್ಮರ್, ಒಂದು ವ್ಯವಸಾಯಿ, ಅವನು ಯಾವಾಗೆಲ್ಲ ವ್ಯವಸಾಯಕ್ಕೆ ಹೋಗ್ತಾನೋ, ವ್ಯವಸಾಯ ಮಾಡಿದಾಗ ಅವನು ಬೀಜನ ಬಿತ್ತುವಾಗ ಅಯ್ಯೋ ಹೋಯ್ತಲ್ಲ ಅಂತ ಯಾವತ್ತೂ ಯೋಚನೆ ಮಾಡಲ್ಲ. ಅವನು ಹಾಕ್ಬೇಕಾದ್ರೆ ಹೆಂಗೆ ಹಾಕ್ತಾನೆ ಅಂದರೆ, ಇವತ್ತು ಹಾಕ್ತಾ ಇದ್ದೀನಿ, ಇವತ್ತು ಅವನು ಒಬ್ಬನೇ ಹಾಕ್ತಾ ಇದ್ದಾನೆ, ನಾಳೆ ಅದನ್ನು ತಿರ್ಗಾ ಏನು ಮಾಡಬೇಕು, ಅದನ್ನು ಕೊಯ್ಯಕ್ಕೆ 10 ಜನ ಒಟ್ಟಿಗೆ ಬರಬೇಕು ಅವನು. ಆಮೇನ್. ಸೊ ಈ ಸೋಯಿಂಗ್ ಆ್ಯಂಡ್ ರೀಪಿಂಗ್ ಗೊತ್ತಿರೋ ವ್ಯವಸಾಯಿ ಮಾತ್ರನೇ ವೆನ್ ಈ ಸೋಸ್ ಅವನು ಹಾಕ್ಬೇಕಾದ್ರೆ ಸಂತೋಷವಾಗಿ ಆಗ್ತಾನೆ. ಯಾಕೆ ಗೊತ್ತಾ, ಅವನಿಗೆ ಗೊತ್ತು ಆಗ್ತಾ ಇರೋದು, ಅಯ್ಯೋ ಹೋಯ್ತಲ್ಲ, ನನ್ನ ಕೈ ಬಿಟ್ಬಿಟ್ಟು ಹೊಟ್ಟೋಯ್ತಲ್ಲ, ಅಯ್ಯೋ ತಿರ್ಗಾ ಬರುತ್ತೋ ಇಲ್ವೋ, ಆ ಥರ ಯೋಚನೆ ಮಾಡೋದಿಲ್ಲ. ಅವನು ಹೆಂಗೆ ಯೋಚನೆ ಮಾಡ್ತಾನೆ ಅಂದರೆ, ಸಾಲ ಆದರೂ ಮಾಡ್ಕೊಂಬಂದಾದರೂ ಏನು ಮಾಡ್ತಾನೆ, ಬಿತ್ತೋ ಟೈಮಲ್ಲಿ ಬಿತ್ತು ಬಿಡ್ತಾನೆ. ಆಮೇಲೆ ಯಾರ ಹತ್ರ ಕೇಳಿ ಆದರೂ ಏನು ಮಾಡಿಬಿಡ್ತಾನೆ, ಬಿತ್ತಬೇಕಾದ್ರೆ ಬಿತ್ತು ಬಿಡ್ತಾನೆ. ಅವನಿಗೆ ಗೊತ್ತು. ಯಾಕೆ ಗೊತ್ತಾ, ಆಗ್ತಾ ಇದ್ದೀನಿ ಅಂದರೆ ಒಂದು ದಿವಸ ಇಲ್ಲ ಒಂದು ದಿವಸ ಅದು ಬೆಳೆ ಬಂದೇ ಬರುತ್ತೆ. ಸೊ ಇವತ್ತು ಹಾಕ್ಬೇಕಾದ್ರೆ ಒಬ್ಬನೇ ಹಾಕ್ತಾನೆ, ನಾಳೆ ಅದನ್ನು ಕೊಯ್ಬೇಕಾದ್ರೆ 10 ಜನ ಕೆಲಸದವ್ರನ್ನ ಇಟ್ಟು ಎತ್ತುತ್ತಾನೆ. ಅದೇ ರೀತಿಯೇ ಇವತ್ತು ನಾವು ಒಂದೊಂದು ಪ್ರಯಾಸ ಪಡುವಾಗ, ಕೊಡುವಾಗ, ದೇವ್ರಿಗಾಗಿ ಏನಾದರೂ ಮಾಡ್ಬೇಕಾದ್ರೆ ನಮಗೇನು ಅನಿಸುತ್ತೆ ಅಂದರೆ, ಅಯ್ಯೋ ಟೈಮ್ ಹೋಯ್ತು, ಅಥವಾ ಇಲ್ಲ ನಾನು ಕೊಟ್ಟೆ, ಪಾಸ್ಟರ್ ನಾನು ದುಡ್ಡು ಕೊಟ್ಟಿದ್ದೀನಿ, ನಾನು ದಶಮಾಂಶ ಕೊಟ್ಟಿದ್ದೀನಿ, ಬಂದಿಲ್ಲ ಅನ್ನೋದು ಯೋಚನೆ ಮಾಡಬಾರ್ದು. ಇವತ್ತು ನೀವು ಕೊಟ್ಟಿದ್ದೀರಾ ಅಂದರೆ ಅದು 100ರಷ್ಟು ತಿರ್ಗಾ ಬರಬೇಕಾದ್ರೆ ಎಷ್ಟು ಸಂತೋಷ ಇರುತ್ತೋ ಅದನ್ನು ಮೈಂಡಲ್ಲಿ ಇಟ್ಕೊಂಡೇ ಒಂದೊಂದು ವ್ಯವಸಾಯನೂ ಕೆಲಸ ಮಾಡೋದು. ಸೊ ದೇವ್ರ ರಾಜ್ಯದಲ್ಲಿ ಯಾರೆಲ್ಲ ದೇವ್ರಿಗಾಗಿ ಕೆಲಸ ಮಾಡ್ತಾರೋ, ಕೊಡ್ತಾರೋ, ದೇವ್ರ ಸಮ್ಮುಖದಲ್ಲಿ ಟೈಮ್ ಇನ್ವೆಸ್ಟ್ ಮಾಡ್ತಾರೋ, ದೇ ವಿಲ್ ಆಲ್ ರೀಪ್ 100 folds. ಸೊ ಯಾವ ವ್ಯವಸಾಯನೂ ತುಂಬ ಬೇಜಾರಲ್ಲಿ ಹಾಕೋದಿಲ್ಲ. ಅವ್ನು ಹಾಕ್ಬೇಕಾದ್ರೆ ಭಾಳ ಉತ್ಸಾಹವಾಗಿ ಹಾಕ್ತಾನೆ. ಎಲ್ಲೆಲ್ಲಿ ಗ್ಯಾಪ್ ಇದೆ, ಅಲ್ಲಿ ಎಲ್ಲ ಒಂದು ಕಡೆ ಹಾಕ್ಬಿಟ್ಬಿಡ್ತಾನೆ. ಇವನು ಮಲ್ಕೊಂಡಿದ್ರು ಇವನು ಬಿತ್ತಿದ್ದು ಕೆಲಸ ಮಾಡ್ತಾ ಇರ್ತೈತೆ. ಆಮೇಲೆ ಇವನು ರೆಸ್ಟಲ್ಲಿ ಇರ್ತಾನೆ, ಬೀಜ ರೆಸ್ಟ್ ತೊಗೊಳ್ಳೋದಿಲ್ಲ. ಆಮೇಲೆ ಅದಕ್ಕಾಗಿಯೇ ನಾವು ದೇವ್ರಿಗೆ ಏನಾದರೂ ಒಂದು ಮಾಡಬೇಕು ಅಂದರೆ ಉತ್ಸಾಹವಾಗಿ ಮಾಡಬೇಕು. ಯಾಕೆ ಗೊತ್ತಾ, ಬೈಬಲ್ ಈಸ್ ಫುಲ್ ಆಫ್ ಸೋಯಿಂಗ್ ಆ್ಯಂಡ್ ರೀಪಿಂಗ್. ಸೊ ಏನೆಲ್ಲ ನಾವು ದೇವ್ರಿಗಾಗಿ ಮಾಡ್ತೀವೋ ಅದೆಲ್ಲ ಮತ್ತೆ ಬರುತ್ತೆ. ದೇವ್ರ ವಾಕ್ಯ ಹೇಳುತ್ತೆ, ಒಂದು ತಂಬಿಗೆ ನೀರು ಕೊಟ್ಟರೆ ಏನು ಮಾಡುತ್ತಂತೆ, ಇಟ್ ವಿಲ್ ಕಮ್ ಅಗೈನ್. ಏನು ಬರ್ತಾ ಇಲ್ಲ, ಯಾವುದು ಕೊಡ್ತಾ ಇಲ್ಲ. ಸೊ ದಿಸ್ ಇಸ್ ಎ ಸಿಸ್ಟಮ್, ಫಾರ್ಮುಲಾ. ಸೊ ಪೌಲನ್ ಏನು ಹೇಳ್ತಾನೆ ಅಂದರೆ, ನಾನು ಯಾರೂ ಶಿಷ್ಯರು ಮಾಡದೇ ಇರೋಷ್ಟು ಹೆಚ್ಚಾಗಿ ಮಾಡಿದ್ದೀನಿ. ಇಟ್ಸ್ ಆಲ್ ಬಿಕಾಸ್ ಆಫ್ ಗ್ರೇಸ್. ಸೊ ಗ್ರೇಸ್ ಇದ್ದರೆ ಏನು ಮಾಡಲ್ಲ, ಡಬ್ಬಲ್ ಮಾಡ್ತಾರೆ. ಗ್ರೇಸ್ ಇದ್ದರೆ ಒಬ್ಬ ಮನುಷ್ಯ ಯಾವಾಗಲೂ ಆ್ಯಕ್ಟಿವ್ ಆಗಿರ್ತಾನೆ. ಗ್ರೇಸ್ ಇದ್ದರೆ ಒಬ್ಬ ಮನುಷ್ಯ ಸ್ಪೀಡಾಗಿರ್ತಾನೆ, ಯಾವಾಗಲೂ ಉತ್ಸಾಹವಾಗಿರ್ತಾನೆ. ಆಮೆನ್. ಸೊ ಎಲ್ಲ ನೋಡಿ, ಪೌಲನ್ ಏನು ಹೇಳ್ತಾನೆ ಅಂದರೆ, ಐ ಲೇಬರ್ಡ್ ಮೋರ್ ಅಬಂಡೆಂಟ್ಲಿ ದ್ಯಾನ್ ದೇ ಆಲ್. ನಾನು ಅವರೆಲ್ಲರಿಗಿಂತಲೂ ಹೆಚ್ಚಾಗಿ ಪ್ರಯಾಸಪಟ್ಟೆ. ಅಂದರೆ ರೆಸ್ಟೇ ಇಲ್ಲ, ಅಷ್ಟು ಕೆಲಸ ಮಾಡಿದ್ದಾನೆ. ಏನು ಗೊತ್ತಾ, ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಗ್ರೇಸ್. ಇವತ್ತು ವಾಕ್ಯ ಬಿತ್ತುತ್ತಾನೇ ಇದ್ದೀವಿ ನೋಡಿ, ಆನ್ಲೈನಲ್ಲಿ ವಾಕ್ಯ ಬಿತ್ತುತ್ತಾನೆ ಇದ್ದೀವಿ, ಫೇಸ್ಬುಕ್ಕಲ್ಲಿ ಹಾಕ್ತಾನೇ ಇದ್ದೀವಿ, ಯೂಟ್ಯೂಬಲ್ಲಿ ಹಾಕ್ತಾನೇ ಇದ್ದೀವಿ. ಯಾಕೆ ಬಿತ್ತುತ್ತಾ ಇದ್ದೀವಿ? ನಮ್ಗೆ ಗೊತ್ತು, ಒಂದು ದಿವಸ ಇಲ್ಲ ಒಂದು ದಿವಸ ಬಿತ್ತುವಂಥ ಬೀಜ 100ರಷ್ಟು ಫಲ ತಿರ್ಗಾ ಬಂದೇ ಬರುತ್ತೆ. ಜನ ಆಶೀರ್ವಾದವಾಗಿ ಇದ್ದೇ ಇರ್ತಾರೆ. ಸೊ ಸೋಯಿಂಗ್ ಆ್ಯಂಡ್ ರೀಪಿಂಗ್ ಮೈಂಡಲ್ಲಿ ಇಟ್ಕೊಂಡೇ ನಾವು ಇದನ್ನು ಕೆಲಸ ಮಾಡೋದು. ಸೊ ಯಾರಿಗೆಲ್ಲ ಕೃಪೆ ಇದೆಯೋ ಅವ್ರನ್ನೆಲ್ಲ ದೇವ್ರು ಏನು ಮಾಡ್ತಾರೆ ಗೊತ್ತಾ, ಆಶೀರ್ವಾದ. ಸೊ ಗ್ರೇಸ್ ಮೀನ್ಸ್ ಎಬಿಲಿಟಿ.
ಎಲ್ಲರೂ ಹೇಳಿ. ಇಟ್ಸ್ ಎ ಪವರ್, ಅನಾಯಿಂಟಿಂಗ್. ಸೊ ಆ ಗ್ರೇಸ್ ನಿಮ್ಮ ಮೇಲೆ. ಓಕೆ, ಈಗ ಹಳೆ ಒಡಂಬಡಿಕೆಯಲ್ಲಿ ಒಂದು ಗ್ರೇಸ್ ಇತ್ತು, ಅದು ಎಲ್ಲಿದೆ ಏನು ಅಂತ ನಾವು ನೋಡೋಣ. ಎಕ್ಸೋಡಸ್, ವಿಮೋಚನೆ ಕಾಂಡ ಬರುತ್ತೆ ಪುಸ್ತಕ, 33ನೇ ಅಧ್ಯಾಯ, ಕನ್ನಡದಲ್ಲಿ 1-4 ಸ್ವಲ್ಪ ಓದಮ್ಮ. ಆದರೆ ನಾನೇ ನಿಮ್ಮ ಸಂಗಡ ಬರುವುದಿಲ್ಲ. ದೇವ್ರು ಏನು ಹೇಳ್ತಾರೆ ಅಂದರೆ ಮೋಶೆಗೆ, ನಾನು ನಿನ್ನ ಸಂಗಡ ಬರಲ್ಲಪ್ಪ. ಯಾಕಂದರೆ ಇವರು ಮೋಶೆ ಹೋಗಿ ಪ್ರಾರ್ಥನೆ ಮಾಡಿ ಮೇಲೆ ಹೋಗಿ ದೇವ್ರ ಹತ್ರ ಮಾತಾಡ್ಕೊಂಡು ಬರೋಷ್ಟರಲ್ಲಿ ಇವ್ರು ಏನು ಮಾಡಿಬಿಟ್ರು, ಎಲ್ಲ ಆಭರಣಗಳನ್ನೆಲ್ಲ ಹಾಕಿ ಒಂದು ಚಿನ್ನದ ವಿಗ್ರಹವನ್ನು ಮಾಡಿಬಿಟ್ರು. ಅದಕ್ಕೆ ದೇವ್ರು ಸ್ವಲ್ಪ ಟೆನ್ಷನ್, ದೇವ್ರ ಕೋಪ ಆಯಿತು. ದೇವ್ರ ಮೋಶೆಗೆ ಏನು ಹೇಳ್ತಾರೆ, ನಾನು ನಿಮ್ಮ ಸಂಗಡ ಬರೋದಿಲ್ಲ, ನಾನೇನು ಮಾಡ್ತೀನಿ ಅಂದರೆ ನಿಮ್ಮ ಜೊತೆ ಬರೋದಕ್ಕಾಗಿ ಒಂದು ದೇವದೂತನನ್ನು ಕಳಿಸ್ತೀನಿ, ಆದರೆ ನಾನು ಬರೋದಿಲ್ಲ. ಈಗ ಮೋಶೆ ಏನು ಹೇಳ್ತಾನೆ ಅಂದರೆ, ನಮಗೆ ನಿನ್ನ ಕೃಪೆ ಇದ್ದರೆ ನೀವು ನನ್ನ ಜೊತೆ ಬರಬೇಕು. ಅಂದರೆ ಏನರ್ಥ, ಹಾಲು ಜೇನು ಹರಿಯುವಂಥ ದೇಶಕ್ಕೆ ಹೋಗು ಅಂತ ಮೋಶೆಗೆ ಹೇಳಿದ್ರು. ಮೋಶೆ ಏನು ಹೇಳ್ತಾ ಗೊತ್ತಾ, ಹಾಲು ಬೇಡ ನನಗೆ, ಜೇನು ಬೇಡ, ನನಗೆ ಯಾರು ಬೇಕು, ನೀನೇ ಬೇಕು. ಸೊ ಅವನಿಗೆ ದೇವ್ರು ಹೇಳಿದ್ರು, ನನ್ನ ಪ್ರಸನ್ನತೆ ನಿನ್ನ ಜೊತೆ ಇರುತ್ತೆ. ಸೊ ಇಷ್ಟು ಜನರನ್ನು ನಡೆಸೋದಕ್ಕೆ, ಎಲ್ಲ ಸವಾಲುಗಳನ್ನು ಅವನು ಜಯಿಸೋದಕ್ಕೆ ಕಾರಣ ಏನಂದರೆ ದೇವರು ಅವನ ಜೊತೆ ಇದ್ದರು. ಸೊ ಹಂಬಲ್ನೆಸ್, ಬೈಬಲ್ ಹೇಳುತ್ತೆ, ಮೋಶೆ ಲೋಕದಲ್ಲಿರೋ ಎಲ್ಲ ಜನರಿಗಿಂತ ಹೆಂಗಿದ್ನಂತೆ, ತಾಳ್ಮೆ ಉಳ್ಳವನಾಗಿದ್ನಂತೆ. ತಾಳ್ಮೆ ಅಂದರೆ ಏನು, ಮೋಶೆ ವೈಟ್ ಆ್ಯಂಡ್ ವೈಟ್ ಹಾಕಿದ್ರು, ಮೋಶೆ ಚಪ್ಪಲಿ ಹಾಕಿಲ್ಲ, ಅದಲ್ಲ. ಮೋಶೆಗೆ ಏನು ಹೇಳ್ತಾನೆ, ಮೋಶೆ ಏನು ಹೇಳ್ತಾನೆ ಗೊತ್ತಾ, ನೀನು ನನ್ನ ಜೊತೆ ಬರಲಿಲ್ಲ ಅಂದರೆ ನಾನಿವತ್ತು ಈ ಜಾಗ ಬಿಟ್ಟು ಹೋಗೋದಿಲ್ಲ. ನನಗೆ ಹಾಲೂ ಬೇಡ, ನನಗೆ ಜೇನು ಬೇಡ, ನನಗೆ ನೀನೇ ಬೇಕಪ್ಪ ಅಂತ ಹೇಳ್ತಾನಲ್ಲ, ಅದೇ ತಾಳ್ಮೆ. ಅಂಥವ್ರಿಗೆ ಗ್ರೇಸು ಇನ್ಕ್ರೀಸ್ ಆಗುತ್ತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸೊ ಒಂದು ದಿನಕ್ಕೆ ನಾವು ಒಂದು ದಿನ ಪ್ರಯಾಣಕ್ಕೆ ಹೋಗ್ತೀವ, ಅಥವಾ ಒಂದು ದಿನ ನಾವು ಆಚೆ ಹೋಗ್ತೀವ, ಅಥವಾ ಒಂದು ದಿನ ನಾವು ಕೆಲ್ಸಕ್ಕೆ ಹೋಗ್ತೀವ, ಒಂದು ಬಿಸ್ನೆಸ್ ಮಾಡ್ತೀವ, ಫಸ್ಟು ದೇವ್ರ ಹತ್ರ ಕೇಳಬೇಕು, ನಿನ್ನ ಪ್ರಸನ್ನತೆ ನನ್ನ ಜೊತೆ ಬರಲಿಲ್ಲ ಅಂದರೆ ಈ ದಿನ ನಾನು ಕಳಿಯೋಕ್ಕಾಗೋದಿಲ್ಲಪ್ಪ ಅಂತ. ಯಾರು ದೇವ್ರ ಮುಂದೆ ನಿಂತ್ಕೊಂಡು ಆ ಡೇಗೆ ಬೇಕಾದಂಥ ಗ್ರೇಸ್ ಕೇಳ್ತಾರೋ, ಗ್ರೇಸ್ ವಿಲ್ ಬಿ ಗಿವನ್ ಮೋರ್ ಆ್ಯಂಡ್ ಮೋರ್. ಸೊ ಪ್ರಾರ್ಥನೆ ಇಲ್ಲ, ಕೊಡೋದಿಲ್ಲ, ನಾವು ದೇವ್ರನ್ನ ನೆನೆಸ್ಕೊಳ್ಳಲ್ಲ, ವಾಕ್ಯನೂ ಕೇಳಲ್ಲ ಅಂದರೆ ಏನು ಗೊತ್ತಾ, ನನ್ನ ಕೈಲೇ ಎಲ್ಲ ಮಾಡ್ಕೊಳ್ಳೋಕ್ಕಾಗುತ್ತೆ. ದಟ್ ಈಸ್ ಕಾಲ್ಡ್ ಪ್ರೈಡ್. ಸೊ ಯಾರು ದೇವರೇ ನೀನು ಬಂದರೆ ಮಾತ್ರನೇ ನನಗೆ ಈ ದಿನದಲ್ಲಿ ಈ ದಿನ ನನಗೆ ಕಳೆಯೋಕ್ಕಾಗುತ್ತೆ ಅಂತ ಯಾರು ದೇವ್ರ ಸಮ್ಮುಖದಲ್ಲಿ ಕಾದಿರ್ತಾರೋ, ದೋಸ್ ಹೂ ಆರ್ ಕನೆಕ್ಟೆಡ್ ವಿತ್ ಗಾಡ್, ದೇ ವಿಲ್ ರಿಸೀವ್ ಡಬಲ್ ಗ್ರೇಸ್. ಅದಕ್ಕೆ ಸತ್ಯವೇದ ಹೇಳುತ್ತೆ, ತಾಳ್ಮೆ ಉಳ್ಳವನಿಗೂ ದೇವ್ರು ಏನು ಮಾಡ್ತಾರಂತೆ, ಕೃಪೆನ, ಬಹು ಕೃಪೆನ ಕೊಡ್ತಾರಂತೆ. ತಾಳ್ಮೆ ಅಂದರೆ ಏನು ಗೊತ್ತಾ, ಅಯ್ಯೋ ಪ್ರೈಸ್ ಲಾರ್ಡ್ ಪ್ರೈಸ್ ಲಾರ್ಡ್ ಅದಲ್ಲ, ಓ ನಾನು ಫಾಸ್ಟಿಂಗಲ್ಲೇ ಇದ್ದೀನಿ ಅದಲ್ಲ. ಅದಕ್ಕೆ ಒಂದು ಸೇವಕರು ಈ ರೀತಿ ಹೇಳಿದ್ರಂತೆ, ನನಗೆ ಹೆಮ್ಮೆ ಬಂದ್ಬಿಡ್ಬಾರ್ದು ಅಂತ ನಾನು ಮಂಚದ ಮೇಲೆ ಮಲಗಲ್ಲ, ಇದು ಏನು ನೆಲದ ಮೇಲೆ ಮಲಗ್ತೀನಿ. ಇನ್ನೊಂದು ಪಾಸ್ಟಿಗೆ ಹೇಳಿದ್ರಂತೆ, ನೆಲದ ಮೇಲೆ ಮಲಗೋದು, ನಾನು ಮಂಚದ ಮೇಲೆ ನನ್ನ ಮಕ್ಕಳಿಗೂ ಅದೇ ಥರ ಟ್ರೈನ್ ಮಾಡಿದ್ದೀನಿ, ಬೇಡಮ್ಮ ನಿಮಗೆ ಹೆಮ್ಮೆ ಬಂದ್ಬಿಡುತ್ತೆ, ನೀವು ಎಲ್ಲಿ ಮಲ್ಕೊಳ್ಳಿ, ನೆಲದ ಮೇಲೆ ಮಲ್ಕೊಳ್ಳಿ ಅಂತ. ಅವಾಗ ಈ ಪಾಸ್ಟಿಗೆ ಕೇಳಿದ್ರಲ್ಲ, ಅವ್ರು ಹೇಳಿದ್ರಂತೆ, ಅಪ್ಪ ಇದರಲ್ಲೇ ಇರೋದು ಇವ್ರಿಗೆ ಹೆಮ್ಮೆ. ಸೊ ಯಾರು ದೇವರೊಂದಿಗಿದ್ದು, ಲಾರ್ಡ್ ಐ ನೀಡ್ ಯುವರ್ ಪ್ರೆಸೆನ್ಸ್, ನಿನ್ನ ಪ್ರಸನ್ನತೆ ಇಲ್ಲೇ ನಾನು ಹೋಗೋಕ್ಕಾಗಲ್ಲ, ನಾನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೋ, ಅವ್ರಿಗೆ ಕೃಪೆ ಹೆಚ್ಚುತ್ತೆ. ಆಮೇಲೆ ಸೊ ಒಂದು ಬಿಸ್ನೆಸ್ ಮಾಡಬೇಕಾ, ಒಂದು ಕೆಲಸ ಮಾಡಬೇಕಾ, ಒಂದು ಕೆಲಸಕ್ಕೆ ಹೋಗ್ತೀರಾ, ಆಚೆ ಹೋಗ್ತೀರಾ, ಫಸ್ಟ್ ಯು ಸಿಟ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ದೇವರೇ ನಿನ್ನ ದಯೆ ಬೇಕು. ಮೋಶೆಗೆ ಹೇಳ್ತಾನೆ ನೋಡ್ತಾ ದೇವರು, ಮೋಶೆ ಏನು ಹೇಳ್ತಾರೆ, ದೇವರೇ ನನ್ನ ಮೇಲೆ ನಿನ್ನ ದಯೆ ಇದ್ದರೆ ನೀನು ನನ್ನ ಜೊತೆ ಬರಬೇಕು. ದೇವ್ರು ಹೇಳ್ತಾರೆ, ಒಂದು ಏಂಜಲ್ನ ಕಳಿಸ್ತೀನಿ, ನೀನು ಎಲ್ಲಿಗೆ ಹೋಗ್ಬೋದು, ಹಾಲು ಜೇನು. ಯಾರು ಬಂದರೆ ಏನು ಬಿಡಲಿಲ್ಲ, ನಮ್ಗೇನು ಬೇಕಾಗಿದ್ದು, ಹಾಲು ಇದ್ದರೆ ಸಾಕು, ಜೇನು ಇದ್ದರೆ ಸಾಕು. ಇಲ್ಲ ಅಲ್ಲಲ್ಲ, ಅವನೇನು ಹೇಳ್ತಾನೆ, ನನಗೆ ಹಾಲೂ ಬೇಡ, ಜೇನು ಬೇಡ, ನನಗೆ ನೀನೇ ಬೇಕು ಅಂತ ನೋಡ್ದ. ಅದಕ್ಕೆ ಬೈಬಲ್ ಹೇಳುತ್ತೆ, ಅವನಿಗೆ ಕೃಪೆ ಮೇಲೆ ಕೃಪೆ ಕೊಟ್ಟಂತೆ. ಸೊ ನಮಗೆ ನೋಡಿ, ನಮ್ಮ ಕೆಲಸ ಇಂಪಾರ್ಟೆಂಟು, ಬಿಸ್ನೆಸ್ ಇಂಪಾರ್ಟೆಂಟು, ಸೇವೆ ಇಂಪಾರ್ಟೆಂಟು. ಮೋರ್ ದ್ಯಾನ್ ದಟ್, ಕನೆಕ್ಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ವಿತ್ ಗಾಡ್. ಇವತ್ತು ನಾನು ಇಲ್ಲಿ ಮಾತಾಡೋದು ಇಂಪಾರ್ಟೆಂಟು, ಇಲ್ಲಿ ಬರೋದು ಇಂಪಾರ್ಟೆಂಟು, ನೀ ಬರೋದು ಇಂಪಾರ್ಟೆಂಟ್. ಇದಕ್ಕಿಂತ ಮುಂಚಿತವಾಗಿ ನಾನು ದೇವರೊಂದಿಗೆ ಇರುವಂಥ ಆ ಐಕ್ಯತೆ ಕನೆಕ್ಷನಲ್ಲಿ ಇಲ್ಲಿ ಬರೋದೆಲ್ಲ ಫ್ಲೋ. ಆ ರೀತಿಯೇ ನೀವು ಎಲ್ಲಾದರೂ ಒಂದು ಕೆಲಸಕ್ಕೆ ಹೋಗ್ಬೇಕಾ, ಏನಾದರೂ ಒಂದು ಮಾಡಬೇಕಾ, ಫಸ್ಟ್ ಡೋಂಟ್ ಗೋ ವಿತೌಟ್ ಪ್ರೆಸೆನ್ಸ್ ಆಫ್ ಗಾಡ್. ಆಮೆನ್. ಸೊ ಹಂಬಲ್ ಮೀನ್ಸ್ ದೇವ್ರ ಮುಂದೆ ಕುಂತು, ದೇವರೇ ನೀನಿಲ್ಲೇ ನಾನು ಹೋಗಲ್ಲಪ್ಪ, ಈ ದಿನದಲ್ಲಿ ನನಗೆ ನೀನು ಬೇಕು. ದೇವರೇ ನಾನು ಹೋಗುವಂಥ ಸ್ಥಳವೆಲ್ಲ ನೀನು ಜೊತೆ ಇರಪ್ಪ.
ಪಾಸ್ಟರ್ ನಾನು ಎಲ್ಲೂ ಹೊರಗಡೆ ಹೋಗಲ್ಲ, ಮನೆಯಲ್ಲೇ ಇದ್ದೀನಿ. ಮಾಡುವಂಥ ಕೆಲಸದ ಮೇಲೆ ದೇವ್ರ ಕೃಪೆ ಇರಲಿ. ಈ ದಿನೆಲ್ಲ ನಿನ್ನ ಸಂಗಡ ಕಳೆಯೋದಕ್ಕೆ, ನಿನ್ನ ಪ್ರಸನ್ನತೆಯಲ್ಲಿ ಕಳೆಯೋದಕ್ಕೆ ನನಗೆ ಕೃಪೆ ಮಾಡು ಅಂತ ಹೇಳಿ ಫಸ್ಟು ಎದ್ದಿದ ತಕ್ಷಣ ದೇವರ ಮುಂದೆ ಸಮಯನ ಕಳೆದು ದೇವರೊಂದಿಗೆ ಮಾತಾಡಿ ಪ್ರಾರ್ಥನೆ ಮಾಡೋದು, ಆಡೋದು, ನಿಮ್ಗೆ ದೇವ್ರು ಹೆಂಗೆ ಲೀಡ್ ಮಾಡ್ತಾರೋ ಆ ಥರ ದೇವರೊಂದಿಗೆ ಒಂದು ಐಕ್ಯತೆಯಲ್ಲಿ ಇದ್ದು ಆ ಡೇನ ಸ್ಟಾರ್ಟ್ ಮಾಡಿ. ಯು ವಿಲ್ ಎಂಜಾಯ್ ದ ಪ್ರೆಸೆನ್ಸ್ ಆಫ್ ಗಾಡ್. ಆಮೇನ್. ಸೊ ದೇವ್ರು ನಿಮ್ಮ ಪ್ರೇಯರ್ ಮಾಡಿಲ್ಲ ಅಂದರೆ ಬರಲ್ಲ ಅಂತಿಲ್ಲ. ನೀವು ಪ್ರೇಯರ್ ಮಾಡಿಲ್ಲ ಅಂದರೆ ದೇವ್ರು ನಿಮ್ಮ ಜೊತೆ ಇರಲ್ಲ ಅಂತಿಲ್ಲ. ಯು ವಿಲ್ ನಾಟ್ ಫೀಲ್ ದ ಪ್ರೆಸೆನ್ಸ್ ಆಫ್ ಗಾಡ್. ದೇವ್ರು ಇರ್ತಾರೆ, ಆದರೆ ನಿನ್ನ ಕೈಯಲ್ಲಿ ಅದನ್ನು ಗ್ರಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಇಫ್ ಯು ವಾಂಟ್ ಟು ಫೀಲ್ ದ ಪ್ರೆಸೆನ್ಸ್ ಆಫ್ ಗಾಡ್, ಯು ಶುಡ್ ಸಿಟ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ಆಮೆನ್. ಸೊ ಯಾರೆಲ್ಲ ದೇವರೊಂದಿಗೆ ಟೈಮ್ ಕಳೀತಾರೋ, ಯಾರೆಲ್ಲ ದೇವರೊಂದಿಗೆ ಇರ್ತಾರೋ, ದೇ ವಿಲ್ ಹ್ಯಾವ್ ಮೋರ್ ಗ್ರೇಸ್. ಸೊ ಗಾಡ್ ಈಸ್ ಅಗೇನ್ಸ್ಟ್ ಪ್ರೈಡ್ ಪೀಪಲ್. ಪ್ರೈಡ್ ಅಲ್ಲಿಗೆ ಹೋಗೋಣ ಬನ್ನಿ. ಜೇಮ್ಸ್ 4:6. ಆತನು ನಮ್ಮ ಮೇಲೆ ಅತಿಶಯವಾದ ಕೃಪೆಯನ್ನು ಇಡುತ್ತಾನೆ, ಆದುದರಿಂದ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ. ಅಹಂಕಾರಿಗಳನ್ನು ಎದುರಿಸ್ತಾನೆ. ಅಹಂಕಾರ ಅಂದರೆ ಏನು? ನಾನೇ ನೋಡ್ಕೊಳ್ತೀನಿ. ಅಹಂಕಾರ ಅಂದರೆ ಏನಿಲ್ಲ, ನಾನೇ ನೋಡ್ಕೊಳ್ತೀನಿ. ನನಗೆ ದೇವ್ರ ಸಹಾಯ ಬೇಡ, ನನಗೆ ಚರ್ಚ್ ಬೇಡ, ನನಗೆ ಬೈಬಲ್ ಬೇಡ, ನೋಡಿ ದೇವ್ರ ವಾಕ್ಯ ಬೇಡ. ನೋಡಿ ಚರ್ಚಿಗೆ ಬರೋದು ಏನು ಗೊತ್ತಾ? ಇಟ್ ಶೋಸ್ ಹಂಬಲ್ನೆಸ್. ಪ್ರಾರ್ಥನೆ ಮಾಡೋದು ಹಂಬಲ್ನೆಸ್, ಗಿವಿಂಗ್ ಹಂಬಲ್ನೆಸ್. ಇದೆಲ್ಲ ದೇವರೊಂದಿಗೆ ಐಕ್ಯತೆ ಇಲ್ಲ ಅಂದರೆ ಏನು ತೋರಿಸಿತು ಗೊತ್ತಾ? ನನಗೆ ದೇವ್ರು ಬೇಕಾಗಿಲ್ಲ. ದೇವ್ರಿಲ್ಲದೆ ತುಂಬ ಪ್ರಯಾಣ ಮಾಡೋಕ್ಕಾಗೋದಿಲ್ಲ, ತುಂಬ ಪ್ರಯಾಸ ಪಟ್ಟರು ಪ್ರಯೋಜನ ಇಲ್ಲ. ನಮ್ಮ ಲೈಫಲ್ಲಿ ದೇವ್ರು ಬೇಕು. ಆಮೇನ್. ಜೀವನ ಅನ್ನೋದು ಸುಮ್ಮನೆ ಅಲ್ಲ. ನಾನು ಹೋದ ವಾರ ತಮಿಳ್ ಸರ್ವಿಸಲ್ಲಿ ಹೇಳಿದೆ, ಜೀವನ ನೆನೆಸ್ಕೊಂಡ್ರೆ ತಲೆ ಸುತ್ತುತ್ತೆ. ಎಷ್ಟಿದೆ ಜೀವನದಲ್ಲಿ ಮಾಡೋದಕ್ಕೆ. ಮಗುನ ಸ್ಕೂಲ್ ಕಳಿಸ್ಬೇಕು, ಸ್ಕೂಲಲ್ಲಿ ಓದಿಸ್ಬೇಕು, ಓದಿದ ಮೇಲೆ ಅದಕ್ಕೆ ಏನು ಮಾಡಬೇಕು? ಕೆಲಸ ಸಿಗಬೇಕು, ಕೆಲಸ ಸಿಕ್ಕಿದ್ರೆ ಅದಕ್ಕೆ ಸಂಬಳ ಸಿಗಬೇಕು, ಆಮೇಲೆ ಮದುವೆ ಮಾಡಬೇಕು, ಮದುವೆ ಆದರೆ ಮಗು ಆಗಬೇಕು, ತಿರ್ಗಾ ಮಗುನ ತಿರ್ಗಾ ಬೆಳೆಸ್ಬೇಕು, ಬಾಡಿಗೆ ಕಟ್ಟಬೇಕು, ಲೈಟ್ ಬಿಲ್ ಕಟ್ಟಬೇಕು, ರೇಷನ್ ತೊಗೊಬೇಕು, ಡೈಲಿ ತರಕಾರಿ ಕಾಸಬೇಕು, ಪೆಟ್ರೋಲ್ ಕಾಸಬೇಕು, ಎಷ್ಟೆಲ್ಲ ಇದೆ. ಅದು ಕಟ್ಟಬೇಕು, ಇದು ಕಟ್ಟಬೇಕು. ಚರ್ಚಿಗೆ ಬಂದರೆ ಪಾಸ್ಟು ಟೈತ್ ಕಟ್ಟಬೇಕು ಅಂತಾರೆ. ಹೊರಗಡೆ ಬೇರೆ ಅಷ್ಟು, ಮನೇಲಿ ಬೇರೆ ಇಷ್ಟು. ಸೊ ಜೀವನ ಅನ್ನೋದು ಅಷ್ಟು ಈಸಿ ಇಲ್ಲ ನೋಡಿ. ಒಂದೊಂದು ದಿನ ಕಳೆಯೋದಕ್ಕೆ ಸಡನ್ನಿಗೆ ಕೆಲವ್ರು ನೋಡಿ ಮೈ ಹುಷಾರು ಇಲ್ಲ, ಸಡನ್ನಿಗೆ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಸಡನ್ನಿಗೆ ಆಪ್ರೇಷನ್ ಅಂತಾರೆ, ಸಡನ್ನಿಗೆ ರಿಪೋರ್ಟ್ ಚೇಂಜ್ ಆಗುತ್ತೆ ಅಂತಾರೆ, ಕೆಲವರು ಸಡನ್ನಿಗೆ ಕ್ಯಾನ್ಸರ್ ಅಂತಾರೆ. ಎಲ್ಲ ಅಟ್ಮಾಸ್ಫಿಯರು ಚೇಂಜ್ ಆಗಿಬಿಡುತ್ತೆ. ಸಡನ್ನಿಗೆ ನಾಳೆ ಏನಾಗುತ್ತೆ ಅಂತಲೇ ಗೊತ್ತಿರಲ್ಲ. ಸಡನ್ನಿಗೆ ಏನೇನೋ ಆಗ್ಬಿಡುತ್ತಾ. ಇಂಥ ಒಂದು ಲೋಕದಲ್ಲಿ ನಾವು ಬಾಳ್ತಾ ಇದ್ವಿ. ಸೊ ದೇವರಿಲ್ಲ, ದೇವ್ರ ಕೃಪೆ ಇಲ್ಲ, ದೇವ್ರ ಪ್ರಸನ್ನತೆ ಇಲ್ಲ ಅಂದರೆ ಬಾಳೋದು ಹೆಂಗೆ ಹೇಳಿ? ಅದಕ್ಕೇ ಇಷ್ಟು ನೋಡಿ, ಎಲ್ಲದರಲ್ಲೂ ಕಾಂಪಿಟೇಷನ್. ಒಬ್ಬರು ಮೇಲಕ್ಕೆ ಹೋದರೆ ಅವ್ರನ್ನ ಎಳೆಯೋದಕ್ಕೆ 10 ಜನ ಇರ್ತಾರೆ. ಒಬ್ಬರು ಚೆನ್ನಾಗಿ ಸೇವೆಯಲ್ಲಿ ಬೆಳೀತಾ ಇದ್ರೆ ಆ ಪಾಸ್ಟ್ ಸರಿ ಇಲ್ಲ ಅಂತ ಹೇಳೋದಕ್ಕೆ ಇನ್ನೊಂದು 10 ಪಾಸ್ಟ್ ಎದೊಳಿ ಇರ್ತಾರೆ. ಆ ಪಾಸ್ಟ್ ಪ್ರಸಂಗನ ಅದೆಲ್ಲ ಕೇಳಬೇಡಿ, ಅದೆಲ್ಲ ಸರಿ ಇಲ್ಲ. ಇವ್ರದ್ದು ಕೇಳಬೇಡಿ, ಅವ್ರದ್ದು ಕೇಳಬೇಡಿ, ಇವ್ರದ್ದು ಕೇಳಬೇಡಿ. ನೋಡಿ ಅವ್ರಿಗೆ ಭಯ, ಎಲ್ಲಿ ಇವ್ರು ಹೊರಟೋಗ್ತಾರೋ ಅಂದ್ಬಿಟ್ಟು. ಸೊ ಸೇವೆಯಲ್ಲಿ ಕಾಂಪಿಟೇಷನು, ಕೆಲ್ಸಕ್ಕೆ ಹೋದರೆ ಕೆಲ್ಸದ ಮೇಲೆ ಕಾಂಪಿಟೇಷನು, ಜನ ಅಲ್ಲಿ ಕಾಂಪಿಟೇಷನು, ಫ್ಯಾಮ್ಲಿಯಲ್ಲಿ ಕಾಂಪಿಟೇಷನು. ಏನಾದರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂದರೆ ಪಕ್ಕದಲ್ಲೇ ಇನ್ನೊಬ್ಬ ಸ್ಟಾರ್ಟ್ ಮಾಡ್ತಾನೆ. ಸೊ ಏನು ಮಾಡಿದ್ರು ಕಾಂಪಿಟೇಷನ್ ಆದಂಥ ಕೆಲಸ. ಆಫೀಸಲ್ಲಿ ಹೋದರೆ ಆಫೀಸಲ್ಲಿ ಯಾವ ಕೆಲಸದಿಂದ ಎತ್ತಾರೆ ಅಂತ ಗೊತ್ತಿಲ್ಲ, ಸಡನ್ನಾಗಿ ಕೆಲಸ ಹೋಗ್ಬಿಡುತ್ತೆ. ಒಂದು ಕೆಲಸದಲ್ಲಿ ಅಪ್ಪ ಇನ್ಮೇಲೆ ಇದು ಬರುತ್ತೆ ಅಂತ ನಂಬ್ಕೊಂಡು ಇನ್ನೊಂದು ಕೆಲಸ ಮಾಡೋಕ್ಕಾಗದೇ ಇರುವಂಥ ಪರಿಣಾಮಗಳು ಈ ಕಾಲದಲ್ಲಿ. ಅಷ್ಟು ಮೋಸವಾದಂಥ ಕಾಂಪಿಟೇಷನ್ ಆದಂಥ ಲೋಕದಲ್ಲಿ ನಾವು ಬಾಳ್ತಾ ಇದ್ದೀವಿ. ಯೋಚನೆ ಮಾಡಿ ನೋಡಿ, ದೇವರಿಲ್ಲದೆ ಹೆಂಗೆ ನಾವು ದಾಟೋದು? ಅದಕ್ಕೇ ಮೋಸ ಹೇಳ್ತಾನೆ, ನನಗೆ ಹಾಲು ಬೇಡ ಜೇನು ಬೇಡ, ನನಗೆ ನಿನ್ನ ಪ್ರಸನ್ನತೆ ಬೇಕು ದೇವರೇ, ನನಗೆ ಪ್ರಸನ್ನತೆ. ಇವತ್ತು ನಾವು ದೇವ್ರ ಹತ್ರ ಕೇಳೋಣ, ದೇವರೇ ಇಷ್ಟು ಕಾಂಪಿಟೇಷನ್ ಆದಂಥ ಹೋರಾಟ ಇರುವಂಥ ಲೋಕದಲ್ಲಿ ನಾವು ಬಾಳ್ತಾ ಇದ್ದೀವಿ. ದೇವರೇ ನನಗೆ ಈ ದಿನಾನ ಕಳೆಯೋದಕ್ಕೆ ನಿನ್ನ ಪ್ರಸನ್ನತೆ ಬೇಕಪ್ಪ. ಸೊ ನಾನು ದೇವ್ರಿಗೆ ಕೊಡ್ತೀನಿ ಅಂದರೆ ಏನು ತೋರಿಸ್ತೀನಿ ಗೊತ್ತಾ? ದೇವರೇ ಈ ಸಂಬಳನ ಇಟ್ಕೊಂಡು ನಾನೇನು ಮಾಡೋಕ್ಕಾಗೋದಿಲ್ಲ, ಇದನ್ನು ನಾನು ನಿನ್ನ ಕೈ ಕೊಡ್ತೀನಿ, ಅದನ್ನು ಮಲ್ಟಿಪ್ಲೈ ಮಾಡಿಕೊಡು. ಆಮೇಲೆ 5 ರೊಟ್ಟಿ 2 ಮೀನು ತೊಗೊಂಬನ್ನಲ್ಲ, ಹುಡುಗನಿಗೆ ಗೊತ್ತಿತ್ತು ಅದರಲ್ಲಿ 5,000 ಜನ ಊಟ ಮಾಡ್ತಾರೆ ಅಂತ ಬಾಕ್ಸಲ್ಲಿ. ಅವ್ರಮ್ಮ ಕೊಟ್ಟು ಕಳ್ಸಿರ್ತಾರಲ್ಲ, ಅವರಮ್ಮ ಚಪಾತಿ ಮಾಡ್ಬೇಕಾದ್ರೆ ಯೋಚನೆ ಮಾಡಿರ್ತಾರೆ ಇದರಲ್ಲಿ 5,000 ಜನ ತಿಂತಾರೆ ಅಂತ. ಅವನು ಬಾಕ್ಸಲ್ಲಿ ಹಾಕೊಂಬರ್ನಲ್ಲ, ಇಷ್ಟು 12 ಪುಟ್ಟಿ ಆಗುತ್ತೆ ಅಂತ, ಇಷ್ಟೇ ಬಾಕ್ಸಲ್ಲಿ
ಇಷ್ಟು ಜನ, ಸಾವಿರಾರು ಜನ ತಿಂತಾರೆ ಅಂತ ಗೊತ್ತಿತ್ತ? ಇವತ್ತಿನ ಹತ್ರ ಇರೋ ಒಂದು ಚಿಕ್ಕ ಅಮೌಂಟಲ್ಲಿ ದೇರ್ ಆರ್ ಲ್ಯಾಕ್ಸ್ ಆ್ಯಂಡ್ ಕ್ರೋರ್ಸ್. ದೇರ್ ಆರ್ ಲ್ಯಾಕ್ಸ್ ಆ್ಯಂಡ್ ಕ್ರೋರ್ಸ್. ಸೊ ಅವನಿಗೆ ಗೊತ್ತಿರಲಿಲ್ಲ. ಯಾವಾಗ ಅದು ದೇವ್ರ ಹತ್ರ ಹೋಯ್ತೋ, ಅವನ ಹತ್ರನೇ ಇದ್ದಿದ್ರೆ 5 ರೊಟ್ಟಿ 2 ಮೀನು ಅವನು ಮಾತ್ರನೇ ತಿನ್ನಬೇಕಾಯ್ತು. ಯಾವಾಗ ಅವನು ಅದನ್ನು ದೇವ್ರ ಕೈ ಕೊಟ್ಟನೋ, ಹಿ ಮಲ್ಟಿಪ್ಲೈಡ್ ಇಟ್. ಐ ಮೀನ್, ಇವತ್ತು ನಿಮ್ಮ ಸಂಬಳ ಮಲ್ಟಿಪ್ಲೈ ಆಗಬೇಕಾ? ಕಮ್ ಟು ದ ಪ್ರೆಸೆನ್ಸ್ ಆಫ್ ಗಾಡ್. ನಿನ್ನ ಸಿಚುವೇಶನ್ ಚೇಂಜ್ ಆಗಬೇಕಾ? ಕಮ್ ಟು ದ ಪ್ರೆಸೆನ್ಸ್ ಆಫ್ ಗಾಡ್. ದೇವ್ರ ಹತ್ರ ಕೇಳೋಣ, ದೇವರೇ ನನಗೆ ನಿನ್ನ ಕೃಪೆ ಬೇಕಪ್ಪ. ಒಂದೊಂದು ದಿನವೂ ನೀವು ಬೆಳಿಗ್ಗೆ ಎದ್ದು ದೇವ್ರ ಸಮ್ಮುಖದಲ್ಲಿ ಕುಂತ್ಕೊಂಡಾಗ ಹೇಳಿ, ಮೋಶೆ ಹೇಳ್ದಾಗೆ, ನೀನು ನನ್ನ ಸಂಗಡ ಬರಬೇಕು, ನನಗೆ ಹಾಲು ಬೇಡ ಜೇನು ಬೇಡ, ನೀನು ಬೇಕಪ್ಪ ಅಂತ ಹೇಳ್ನಲ್ಲ, ಆ ರೀತಿ ಈ ದಿನಾನ ನಾನು ಕಳೆಯೋದಕ್ಕೆ ನಿನ್ನ ಪ್ರಸನ್ನತೆ ನನಗೆ ಬೇಕು ದೇವರೇ ಅಂತ ನಾವು ಕೇಳೋಣ. ಸೊ ಸತ್ಯವೇದ ಹೇಳುತ್ತೆ, ಆ ಥರ ಹಂಬಲಾಗಿ ದೇವ್ರ ಸಮ್ಮುಖ ನೋಡಿ, ಯಾವಾಗ ನಾವು ದೇವ್ರು ಕೊಡ್ತೀವೋ, ಇಟ್ ಶೋಸ್ ಹಂಬಲ್ನೆಸ್. ವೆನ್ ವಿ ಪ್ರೇ, it shows humbleness. When we come to church, it shows humbleness. When we come on time, it shows our humbleness. ಏನಾದರೂ ದೇವ್ರ ರಾಜ್ಯಕ್ಕಾಗಿ ಮಾಡಿ ಅದೆಲ್ಲನೂ ನಮ್ಮ ಹಂಬಲ್ನೆಸ್ ತೋರಿಸುತ್ತೆ. ಆಮೆನ್. ಸೊ ತಾಳ್ಮೆ ಅಂದರೆ ಏನು ಗೊತ್ತಾ? ನೀನಿಲ್ಲದೆ ಐ ಕೆನಾಟ್ ಮೂವ್ ಫಾರ್ವರ್ಡ್. ನೋಡಿ, ಈ ಗ್ರೇಸ್ಗೆ ಇನ್ನೊಂದು ಅರ್ಥನೂ ಇಲ್ಲಿದೆ. ಮತ್ತಾಯನಿಗೆ ಬರೆದ ಪುಸ್ತಕ 20ನೇ ಅಧ್ಯಾಯ 1ರಿಂದ ಸ್ಟೋರಿ ಸ್ವಲ್ಪ ಓದ್ಬೋದು, ಸ್ವಲ್ಪ ಓದ್ಮಾನ ಎಲ್ಲಿವರೆಗೂ ಅಂತ ಹೇಳ್ತೀನಿ. ನೀವು ಸಹ ನನ್ನ ದ್ರಾಕ್ಷಾ ತೋಟಕ್ಕೆ ಹೋಗಿರಿ, ನಿಮಗೆ ಸರಿಯಾದ ಕೂಲಿಯನ್ನು ಕೊಡುತ್ತೇನೆ ಅನ್ನಲು. ನೋಡಿ, ಅದು ಟೈಮಿಂಗ್ಸ್ ಹೆಂಗೆ ಹೇಳ್ತಾರೆ ಅಂದರೆ, ಬೆಳಿಗ್ಗೆ 6ರಿಂದ ಸಾಯಂಕಾಲ 6. ಸೊ 9 ಗಂಟೆ, 6ರಿಂದ 3 ಅವರ್ ಬಿಟ್ಟು, ಆಮೇಲೆ ತಿರ್ಗಾ 12 ಗಂಟೆ, ತಿರ್ಗಾ 3 ಗಂಟೆ. ಈ ರೀತಿ ಆ ಯಜಮಾನನು ಹೋಗಿ ಕೆಲವ್ರನ್ನ ಕೆಲಸಕ್ಕೆ ಕರೀತಾರಂತೆ. ಈ ಬೆಳಿಗ್ಗೆ ಬಂದವ್ರು ಏನು ಹೇಳ್ತಾರೆ ಗೊತ್ತಾ? ಸರಿ, ಎಷ್ಟು ಕೂಲಿ, ಎಷ್ಟು ಕೊಡ್ತೀರಾ ಅಂತ. ಈ 9 ಗಂಟೆ 12 ಗಂಟೆ 3 ಗಂಟೆಗೆಲ್ಲ ಬಂದ್ರಲ್ಲ, ಅವ್ರಿಗೆ ಕೂಲಿನೇ ಮಾತಾಡಿಲ್ವಂತೆ. ಅವ್ರನ್ನ ಹೋಗಿ ಯಜಮಾನ ಕರೆದಾಗ, ಬನ್ನಿ ಕೆಲ್ಸಕ್ಕೆ ಅಂದಾಗ, ಅವ್ರು ಯಾವುದನ್ನು ನೋಡಿ ಬಂದರು ಗೊತ್ತಾ? ಒಂದು ದಿನಕ್ಕೆ ಸ್ಯಾಲ್ರಿ ಎಷ್ಟೊಂದು ಬಂದಿಲ್ಲ. ಅವ್ರು ಬಂದಿದ್ದು ಹೆಂಗೆ ಗೊತ್ತಾ? ಯಾರೋ ಪಾಪ ಒಳ್ಳೆ ಮನುಷ್ಯರ ಥರ ಇದ್ದಾರೆ, ಓಕೆ ಅವ್ರು ನಂಬ್ಕೊಂಡು ನಾವು ಹೋಗೋಣ ಅಂತ ಹಿಂದೆ ಬಂದವರು. ಅದಕ್ಕೆ ಸತ್ಯವೇದ ಹೇಳುತ್ತೆ, ಕೂಲಿ ಮಾತಾಡಿದವನಿಗೆ ಅದೇ ಸಂಬಳ ಅಂತೆ. ಏನೂ ಮಾತಾಡಿಲ್ಲ, ನಾವು ಏನು ಕೊಡ್ತಾರೋ ಕೊಡಲಿ ಅಂತ ಬಂದಲ್ಲ, ಲಾಸ್ಟಿಗೆ ಅವನಿಗೆ ಅದೇ ಸಂಬಳ ಕೊಟ್ರಂತೆ. ಅದಕ್ಕೆ ಸತ್ಯವೇದ ಹೇಳುತ್ತೆ, ಹಿಂದೆ ಇರೋರು 16 ಓದಿ. ಈ ಪ್ರಕಾರ ಕಡೆಯವರು ಮೊದಲಿನವರಾಗುವರು, ಕಡೆಯವರು ಮೊದಲಿನವರಾಗುವರು, ಮೊದಲಿನವರು ಕಡೆಯವರಾಗುವರು ಎಂದು ಹೇಳಿದನು. ಆಮೆನ್. ಫಸ್ಟು ಲಾಸ್ಟಿಗೆ ಬಂದ್ಬಿಟ್ರಂತೆ, ಫಸ್ಟಿಗೆ ಬಂದ್ಬಿಟ್ರಂತೆ. ಹೆಂಗೆ ಗೊತ್ತಾ? ಈ ಲಾಸ್ಟಿಗೆ ಬಂದವನು ಏನು ಡಿಮ್ಯಾಂಡ್ ಮಾಡಿಲ್ಲ. ಅವನು ಹೇಳಂತ, ಅವ್ರು ಒಳ್ಳೆಯವರಾಗಿದ್ದಾರೆ, ಎಷ್ಟು ಕೊಡ್ತೀರಾ ಕೊಡಿ ಸ್ವಾಮಿ. ಇವನು ಹಿಂದೆ ಬಂದವನು ಕೇಳಿದ, ಅವ್ರಿಗೆ ಎಷ್ಟು ಕೊಟ್ಟಿದ್ರೆ ನಮಗೆ ಯಾಕೆ ಕೊಟ್ಟಿಲ್ಲ ಅಂದರೆ ಡಿಮ್ಯಾಂಡ್. ಸೊ ವೆನ್ ವಿ ಡಿಮ್ಯಾಂಡ್, ನಾನು ಮಾಡೋ ಪ್ರಾರ್ಥನೆ, ನಾನು ಇಷ್ಟು ಪರಿಶುದ್ಧವಾಗಿದ್ದೀನಿ, ನೀನು ಡಿಮ್ಯಾಂಡ್ ಮಾಡಿದ್ರೆ ಏನೂ ಇಲ್ಲ. ಇವತ್ತು ನಾನು ನಿಂತಿರೋದು ನಿನ್ನ ಕೃಪೆಪ್ಪ, ಇವತ್ತು ನನ್ನ ಕೆಲಸ ನಿನ್ನ ಕೃಪೆ, ನನ್ನ ಬಿಸ್ನೆಸ್ಸು ಕೃಪೆ, ಈ ಸೇವೆ ನಿನ್ನ ಕೃಪೆ, ಇವತ್ತು ನಾನು ಜೀವಂತವಾಗಿರೋದು ನಿನ್ನ ಕೃಪೆ. ಯಾವಾಗಲೂ ಡೈಲಿ ಕೃಪೆನೇ ನಂಬ್ಕೊಂಡಿರೋವನಿಗೆ ಯಾವಾಗಲೂ ಗ್ರೇಸ್. ಅವ್ನು ಸಡನ್ಗೆ ಮೇಲೆ ಹೋಗ್ಬಿಡ್ತಾನೆ. ಆಮೆನ್. ಸೊ ಇವನು ಕೂಲಿ ಮಾತಾಡ್ಕೊಂಡು ಬಂದಿಲ್ಲ. ಫಸ್ಟು ಲಾಸ್ಟಿಗೆ ಬಂದವನು ಏನು ಗೊತ್ತಾ? ಏನು ಮಾತಾಡಲಿ, ಎಷ್ಟು ಕೊಡ್ತಾರೋ ಕೊಡ್ಲಿ ಅಂತ ಬಂದಿಂದ ಅವನಿಗೆ ಫುಲ್ ಸ್ಯಾಲ್ರಿ ದೇವ್ರು ಕೊಟ್ರಂತೆ. ಯಾಕೆ ಗೊತ್ತಾ? ಹಿ ಡಿನ್ ಡಿಮ್ಯಾಂಡ್. ಯಾಕೆ ಗೊತ್ತಾ? ಅವನಿಗೆ ಗೊತ್ತು, ಇವತ್ತು ನಾನು ಬಂದಿದ್ದೆ ಲಾಸ್ಟಲ್ಲಿ, ಎಷ್ಟು ಕೊಡ್ತಾರೋ ದಯೆ ಮಾಡಿ ಕೊಡಲಿ ಅಂತ. ಅವನಿಗೆ ಫಸ್ಟ್ ಎಷ್ಟು ಮಾತಾಡಿದ್ರೋ, 6 ಗಂಟೆ ಬಂದು ಕೆಲಸ ಮಾಡಿದ್ನಲ್ಲ, ಅವ್ನಿಗೆ ಎಷ್ಟು ಫಿಕ್ಸ್ ಮಾಡಿದ್ರೋ, ಈ 3 ಗಂಟೆ ಬಂದವನಿಗೂ ದೇವ್ರು ಅದೇ ಕೊಟ್ಟಿರೋದು. ಯಾಕೆ ಗೊತ್ತಾ? ಅವ್ನು ಬಾಯಿ ಬಿಟ್ಟು ಕೇಳಿಲ್ಲ. ಅದೇ ಮಾರ್ಕ್ 10ನೇ ಅಧ್ಯಾಯದಲ್ಲೂ ಹೇಳುತ್ತೆ, ಎತ್ತದ ಬೇಡ. ಅದರಲ್ಲಿ ಏನು ಹೇಳ್ತಾನೆ? ಒಬ್ಬ ರಿಚ್ ರೂಲರ್ ಏನು ಹೇಳ್ತಾನೆ? ಐಶ್ವರ್ಯವಂತನ ಬಂದ್ಬಿಟ್ಟು, ದೇವರೇ ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಾದ್ರೆ ನಾನು ಏನು ಮಾಡಬೇಕು? ಇದೆಲ್ಲ ಮಾಡಪ್ಪ. ಅವನು, ನಾನು ಚಿಕ್ಕ ವಯಸ್ಸಿನೆಲ್ಲ ಮಾಡಿದ್ದೀನಲ್ಲ ದೇವರೇ, ಯಾವುದಾದ್ರು ಹೊಸ್ದಾಗಿ ಹೇಳು. ಹೌದಾ? ಹಂಗಾರೆ ಎಲ್ಲ ಮಾರ್ಬಿಟ್ಟು ಪಾಪ ಅಂದರು. ಸೊ ಎಲ್ಲನೂ ಮಾರ್ಬಿಡು ಅಂತ ಎಲ್ಲರಿಗೂ ಹೇಳಿಲ್ಲ, ಇವನೊಬ್ಬನಿಗೆ ಮಾತ್ರ ಹೇಳಿದ್ದು. ಯಾಕೆ ಗೊತ್ತಾ? ಅವನೊಳಗಡೆ ಒಂದು ಹೆಮ್ಮೆ ಇತ್ತು, ನಾನೆಲ್ಲ ಮಾಡ್ತೀನಿ, ಐ ಕ್ಯಾನ್ ಡೂ ಎವ್ರಿಥಿಂಗ್. ನೋಡಿ, ಅವನೊಳಗಡೆ ಅವನಿಗೆ ಗೊತ್ತಿಲ್ಲದೆ ಒಂದು ಪ್ರೈಡ್ ಇತ್ತು. ಯಾವಾಗ ನಾನೆಲ್ಲ ಮಾಡ್ತೀನಿ, ನಾನೇ ಮಾಡ್ತೀನಿ ಅನ್ನೋ ಪ್ರೈಡ್ ಇದೆಯೋ, ಅವ್ರ ಜೊತೆ ದೇವ್ರು ಇರೋದಕ್ಕೆ ಸಾಧ್ಯ ಇಲ್ಲ. ಇರ್ತಾರೆ, ಆದರೆ ಕಾರ್ಯ ಮಾಡೋದಿಲ್ಲ. ಯಾರು ದೇವ್ರ ಮುಂದೆ ತಗ್ಗಿಸ್ಕೊಂಡು, ಇವತ್ತು ನಿನ್ನ ಕೃಪೆ ನನಗೆ ಬೇಕಪ್ಪ, ನೀನಿದ್ರೇ ದೇವರೇ ಈ ಬಿಸ್ನೆಸ್ ನನ್ನ ಕೈಲಿ ಮಾಡೋಕ್ಕಾಗೋದು, ನೀನಿದ್ರೇ ಈ ಸೇವೆ ಮಾಡೋಕ್ಕಾಗೋದು, ನೀನಿದ್ರೇ ಈ ಕೆಲಸ ಮಾಡೋಕ್ಕಾಗೋದು ಅಂತ ಯಾರು ದೇವ್ರ ಸಮ್ಮುಖದಲ್ಲಿ ಕೇಳ್ತಾರೋ ಅವ್ರಿಗೆ ಗ್ರೇಸ್ ವಿಲ್ ಬಿ ಇನ್ಕ್ರೀಸ್ಡ್. ಸೊ ಈ ಲಾಸ್ಟಿಗೆ ಬಂದವನು ಏನು ಹೇಳ್ದ? ಏನೂ ಕೇಳಿಲ್ಲ, ನಿನ್ನ ಇಷ್ಟಪ್ಪ, ನೀನು ಎಷ್ಟಾದರೂ ಕೊಡು. ಯಾಕೆ ಗೊತ್ತಾ? ನಾನು ಬಂದಿದ್ದೆ, ನನಗಿವಾಗ ಸಿಗ್ತಾ ಇರೋದೇ OCಯಲ್ಲಿ, ಆಮೇಲೆ ನನಗೆ ಸಿಗ್ತಾ ಇರೋದೇ
ಎಷ್ಟಾದರೂ ಕೊಡು. ಇವತ್ತು ನಾನು ದೇವ್ರ ಮುಂದೆ ಏನು ಹೇಳ್ತೀನಿ ಗೊತ್ತಾ, ನಾನು ಲೇಟಿಗೆ ಬಂದಿದ್ದೀನಿ. ಆಮೇಲೆ ನಮ್ಗಿಂತ ಪರಿಶುದ್ಧವಂತರು, ನಮ್ಗಿಂತ ಒಳ್ಳೆಯವರು, ನಮ್ಗಿಂತ ತ್ಯಾಗವಾಗಿರೋರು, ನಮ್ಗಿಂತ ಉಪವಾಸ ಇದ್ದವರು ಎಷ್ಟು ಜನ ಸೇವೆ ಮಾಡ್ಕೊಂಡು ಹೋದರು. ನಾವು ಲಾಸ್ಟಿಗೆ ಬಂದವರು. ದೇವರೇ ನಿನ್ನ ಕೃಪೆ ನಿನಗೆ ನಮ್ಗೆ ಎಷ್ಟು ಕೊಡಬೇಕು ಅಂತಿದ್ಯೋ ಅಷ್ಟು ಕೊಡು ದೇವರೇ ಅಂತ ದೇವ್ರ ಮುಂದೆ ಕೇಳಿದ್ಕೆ ಇವತ್ತು ಎಲ್ಲರಿಗಿಂತ ದೇವ್ರು ಚೆನ್ನಾಗೇ ಇಟ್ಟಿದ್ದಾರೆ. ಆಮೇಲೆ ಸೊ ನಾವು ಲೈಫಲ್ಲಿ ಒಂದು ಕಲ್ತ್ಕೊಬೇಕು, ವಿತೌಟ್ ದ ಪ್ರೆಸೆನ್ಸ್ ಆಫ್ ಗಾಡ್ ವಿ ಶುಡ್ ನಾಟ್ ಡೂ ಎನಿಥಿಂಗ್. ಸೊ ನಾವು ಒಂದು ಟೈಮ್ ದೇವ್ರಿಗೆ ಅಂತ ಇಡ್ಬೇಕಾದ್ರೆ ದಟ್ ಶೋಸ್ ಅವರ್ ಹಂಬಲ್ನೆಸ್. ಆಮೇಲೆ ಈ ಲಾಸ್ಟಿಗೆ ಈ ಕೆಲಸ ಇವನಿಗೆ ಏನು ಹೇಳಿದ್ರು, ಈ ರಿಚ್ ರೂಲರ್ಗೆ ಏನು ಹೇಳಿದ್ರು, ಎಲ್ಲ ಮಾರ್ಬಿಟ್ಟು ಪಾಪ ಅಂದರು. ಏನು ಗೊತ್ತಾ, ನಾನೆಲ್ಲ ಮಾಡೋಕ್ಕಾಗುತ್ತೆ ಅಂದ ಅವನು. 10 ಕಮ್ಯಾಂಡ್ಮೆಂಟ್ಸು ದೇವರು ಬೈಬಲಲ್ಲಿ ಕೊಟ್ಟಿದ್ದಕ್ಕೆ ಕಾರಣನೇ ಏನು ಗೊತ್ತಾ, ಇವ್ರು ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳ್ಬೇಕಾಗಿತ್ತು. ಆದರೆ ಅವ್ರೇನು ಗೊತ್ತಾ, ಅಷ್ಟೇನಾ 10 ಕಮ್ಯಾಂಡ್ಮೆಂಟ್ಸ್ ಇನ್ನೂ ಜಾಸ್ತಿ ಕೊಟ್ಟಿದ್ದೇವ್ರೆ ಮಾಡ್ತೀನಿ ಅಂತ ಹೇಳೋದಕ್ಕೆ ಅವ್ರಿಗೆ 2000 ವರ್ಷ ಆಯಿತು ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳೋದಕ್ಕೆ. ಆಮೇಲೆ ಜೀಸಸ್ ಕ್ರೈಸ್ಟ್ ಬಂದಿದ್ದು. ಸೊ 10 ಕಮ್ಯಾಂಡ್ಮೆಂಟ್ಸ್ ಕೊಟ್ಟಿದ್ದೆ ಏನು ಗೊತ್ತಾ, ನೆರವೇರಿಸೋದಕ್ಕಲ್ಲ. ಚೆನ್ನಾಗಿ ತಿಳ್ಕೊಳ್ಳಿ, 10 ಕಮ್ಯಾಂಡ್ಮೆಂಟ್ಸ್ ಕೊಟ್ಟಿದ್ದೆ ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳೋದಕ್ಕಾಗಿ. ಆಮೇನ್. ಸೊ ಕೆಲವ್ರು ಹೇಳ್ತಾರೆ, ಪಾಸ್ಟರ್ 10 ಆಜ್ಞೆಗಳು ನಮ್ಮ ಕೈಲಿ ಮಾಡೋಕ್ಕಾಗುತ್ತಲ್ವ? ಆಗದೇ ಇಲ್ಲ ಅಂತ ಹೇಳೋಕ್ಕೇ ಕೊಟ್ಟಿದ್ದು. ಆಮೇನ್. ಸೊ ನನ್ನ ಕೈಲಿ ಪರ್ಫೆಕ್ಟಾಗಿರಬೇಕು ಅಂದರೆ ನಿನ್ನ ಕೃಪೆ ಬೇಕು. ಇವತ್ತು ನಾನು ಐಶ್ವರ್ಯವಂತನಾಗಿರಬೇಕು ಅಂದರೆ ನಿನ್ನ ಕೃಪೆ ಬೇಕು. ಇವತ್ತು ನನ್ನ ಹತ್ರ ಲ್ಯಾಕ್ಸ್ ಬರಬೇಕು ಅಂದರೆ ನಿನ್ನ ಕೃಪೆ ಬೇಕು. ಇವತ್ತು ಗಾಡಿ ತೊಗೊಬೇಕು ಅಂದರೆ ನಿನ್ನ ಕೃಪೆ ಬೇಕು. ನಾನು ಒಂದು ಮನೇಲಿರಬೇಕು, ಒಂದು ಮನೆ ತೊಗೊಬೇಕು, ಅದು ನಿನ್ನ ಕೃಪೆ ಬೇಕು. ಈ ಥರ ಕೃಪೆಯಲ್ಲೇ ನಂಬ್ಕೊಂಡಿರೋರಿಗೆ ನಾಳೆ ಸಿಚುವೇಶನ್ ಹೆಂಗೆ ಚೇಂಜ್ ಆಗುತ್ತೆ ಅಂತ ಗೊತ್ತಿಲ್ಲ. ನಾಳೆ ಅಟ್ಮಾಸ್ಫಿಯರ್ ಚೇಂಜ್ ಆಗಿಬಿಡುತ್ತೆ. ಆಮೇಲೆ ಪಾಸ್ಟರ್ ಸ್ವಲ್ಪ ನಾವು ಯಾವಾಗ ಪಾಸ್ಟರ್ ಉದ್ಧಾರ? ಏನೇ ಬೇಡ, ಯಾರಾದರೂ ಒಂದಿಬ್ಬರು ಸಡನಿಗೆ 1-2 ಚೆಕ್ ಕೊಟ್ಟರು ಅಂತ ಇಟ್ಕೊಳ್ಳಿ, ನೀನು 10 ವರ್ಷ ಇಲ್ಲ 20 ವರ್ಷ ಕೆಲಸ ಮಾಡೋದು ಸಡನಿಗೆ 2 ದಿನದಲ್ಲಿ ನೀನು ಸೌಕರ್ಯ ಆಗ್ಬಿಡ್ತೀಯ. 20 ವರ್ಷ ಕೆಲಸ ಮಾಡಿ ಸೇರಿಸಿಟ್ಟಿದ್ದನ್ನು ಯಾರೋ ಬಂದು ಒಂದು ಚೆಕ್ ಕೊಟ್ಬಿಟ್ರು ಅಂತ ಇಟ್ಕೊಳ್ಳಿ, ಇದು ನಿಮಗೆ ದೇವ್ರು ಕೊಡೋಕ್ಕೆ ಅಂತ ಹೇಳಿದ್ಬಿಟ್ರು, ಇದು ದೇವ್ರು ನಿಮಗೆ ಅಂತ ಹೇಳ್ತಾ ಇದ್ದಾರೆ ಅಂತ ಕೊಟ್ಬಿಟ್ರೆ, ನೀನು 20 ವರ್ಷ ಕೆಲಸ ಮಾಡಿದ್ದನ್ನು ಒಂದೇ ದಿವಸದಲ್ಲಿ ದೇವ್ರು ನಿನ್ನನ್ನು ಸೌಕರ್ಯನಾಗಿ ಮಾಡಿಬಿಡ್ಬೋದು. ಸೊ ಮನಿ ಈಸ್ ನಾಟ್ ಇಂಪಾರ್ಟೆಂಟ್. ಅದೆಲ್ಲ ಬೇಡ, ನಾವು ದೇವ್ರ ಸಮ್ಮುಖದಲ್ಲಿ ಇರೋದೇ ಇಂಪಾರ್ಟೆಂಟ್. ಆಮೇನ್. ಥ್ಯಾಂಕ್ ಯು ಜೀಸಸ್. ಸೊ ನಾಳೆ ಪರಿಸ್ಥಿತಿಗಳು ಹೆಂಗೆ ಹೋಗುತ್ತೆ ಹೆಂಗಿರುತ್ತೆ ನಮ್ಗೆ ಗೊತ್ತಿಲ್ಲ, ಆದರೆ ಪ್ರಸನ್ನತೆ ಒಂದಿದ್ದರೆ, ದೇವ್ರನ್ನ ಹುಡ್ಕೋರು ಒಂದಿದ್ರೆ, ನಾಳೆ ಸಿಚುವೇಶನ್ ಏನೇ ಆದರೂ ಪರವಾಗಿಲ್ಲ, ಕಂಪನಿಗಳು ಮುಚ್ಚಿದ್ರೂ ಪರವಾಗಿಲ್ಲ, ಏನೇ ಲಾಸ್ ಆದರೂ ಪರವಾಗಿಲ್ಲ, ಎಷ್ಟೇ ಎಕನಾಮಿ ಡೌನ್ ಆದರೂ ಪರವಾಗಿಲ್ಲ. ನಿಮ್ಮ ಊರಲ್ಲಿ ಪಾಸ್ಟರ್ ವರಮಾನನೇ ಇಲ್ಲ, ಪಾಸ್ಟರ್ ನಾವಿರುವಂಥ ಊರಲ್ಲಿ ಯಾವ ವರಮಾನವೂ ಇಲ್ಲ, ಆದರೆ ದೇವ್ರ ಕೃಪೆ ಇದ್ದರೆ ನೀನು 100ರಷ್ಟು ಹೆಚ್ಚಾಗ್ತೀಯ. ಆಮೆನ್. ಒಂದು ವ್ಯವಸಾಯ ಮಾಡ್ದಂಗೆ. ಪ್ರೈಸ್ ದಿ ಲಾರ್ಡ್. ಒಂದು ವ್ಯವಸಾಯಿ ಹೆಂಗೆ ನಂಬ್ಕೊಂಡು ಧೈರ್ಯವಾಗಿ ಉತ್ಸಾಹವಾಗಿ ಎಲ್ಲ ಕೆಲಸ ಮಾಡ್ತಾನೋ, ಅವ್ನಿಗೊಂದು ನಂಬಿಕೆ ಐತೆ ಒಂದು ದಿವಸ ಎಲ್ಲ ಒಂದು ದಿವಸ ಬರುತ್ತೆ ಅಂತ. ಆಮೇಲೆ ಇವತ್ತು ಮೂಟೆಯಲ್ಲಿ ಬಂದವನೇ ನಾಳೆ ಟ್ರ್ಯಾಕ್ಟ್ರಲ್ಲಿ ಬರ್ತಾನೆ ಎತ್ಕೊಂಡು ಹೋಗೋಕ್ಕೆ. ಆಮೇಲೆ ಒಂದು TVS 50ಯಲ್ಲಿ ಬೀಜ ತೊಗೊಂಬರ್ತಾನೆ, ಹೋಗ್ತಾ ಏನು ಮಾಡ್ತಾನೆ, ಲಾರಿಯಲ್ಲಿ ಎತ್ಕೊಂಡು ಹೋಗ್ತಾನೆ. ಯಾಕೆ ಗೊತ್ತಾ, ಅವ್ನು ಹಾಕ್ಬೇಕಾದ್ರೆ ಉತ್ಸಾಹವಾಗಿ ಹಾಕ್ತಾನೆ. ಅವನಿಗೆ ಗೊತ್ತು, ಎಲ್ಲ ವ್ಯವಸಾಯಿಗೂ ಗೊತ್ತು, ಹಾಕಿದ್ರೆ ನಾಳೆ 100ರಷ್ಟು ಬರುತ್ತೆ ಅಂತ. ಆಮೇಲೆ ಇವತ್ತು ಕ್ರೈಸ್ತರು ನಾವು ದೇವ್ರಿಗಾಗಿ ಏನಾದರೂ ಮಾಡಬೇಕು ಅಂದರೆ, ಇವತ್ತು ನಾನು ಸೇವೆ ಮಾಡ್ತಾಯಿದ್ದೀನಿ, ಇನ್ನೂ ದೇವ್ರ ಹತ್ರ ಹೆಚ್ಚಾಗಿ ಕೃಪೆ ತೊಗೊಳ್ಳೋಣ. ದೇವರೇ ನನಗೆ ಇನ್ನೂ ಕೃಪೆ ಬೇಕಪ್ಪ, ಕೆಲಸ ಮಾಡೋರು ಇನ್ನೂ ಕೃಪೆ ಹೆಚ್ಚಾಗಲಿ, ಸೇವೆ ಮಾಡೋರು ಇನ್ನೂ ಹೆಚ್ಚಾಗಿ, ಓದೋರಿಗೆ ಇನ್ನೂ ಹೆಚ್ಚಾದ ಕೃಪೆ ಸಿಕ್ಕಲಿ, ಬಿಸ್ನೆಸ್ ಮಾಡೋರಿಗೆ ಇನ್ನೂ ಹೆಚ್ಚಾದ ಕೃಪೆ ಸಿಕ್ಕಲಿ, ಯಾರ್ಯಾರು ಎಲ್ಲೆಲ್ಲೆಲ್ಲ ಸೇವೆ ಮಾಡ್ತಾಯಿದ್ದೀರೋ ಎಲ್ಲ ಕಡೆನೂ ದೇವ್ರ ಕೃಪೆ ಹೆಚ್ಚಾಗಲಿ. ಬಿ ವಿತ್ ಗಾಡ್, ದೇವರೊಂದಿಗಿರಿ. ದೇವರೇ ನಿನ್ನ ಕೃಪೆ ಇಲ್ಲದೆ ನಾನು ಹೋಗೋಕ್ಕಾಗಲ್ಲ. ಮೋಶೆ ಹೇಳ್ದಾಗೆ, ದೇವರೇ ನನಗೆ ನಿನ್ನ ಕೃಪೆ ಬೇಕು, ನೀನಿಲ್ಲ ಅಂದರೆ ನಾನು ಹೋಗಲ್ಲ ಅಂತ ಹೇಳಿದಾಗೆ ನಾವು ಹೇಳೋಣ. ಒಂದೊಂದು ದಿನ ದೇವ್ರ ಸಮ್ಮುಖದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕಾರೆಲ್ಲ ದೇವ್ರ ಹತ್ರ ಹೇಳೋಣ, ದೇವರೇ ನಿನ್ನ ಪ್ರಸನ್ನತೆ ಇಲ್ಲದೆ, ನಿನ್ನ ಕೃಪೆ ಇಲ್ಲದೆ ಈ ದಿನ ನಾವು ಕಳೆಯೋಕ್ಕಾಗಲ್ಲಪ್ಪ. ಅದಕ್ಕೆ ಕೆಲವೊಂದು ಕಮಿಟ್ಮೆಂಟ್ ಮಾಡ್ತಾರೆ. ಬೆಳಿಗ್ಗೆ ಎದ್ದು ದೇವ್ರ ಹತ್ರ ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆ ಫೋನ್ ಎತ್ತಲ್ಲ ಕೆಲವ್ರು ನೋಡಿ ಯಾವುದು ಮೆಸೇಜ್ ಕಳಿಸಲ್ಲ, ಯಾವುದು ಅಲೋ ಅಂತ ಹೇಳಲ್ಲ. ಹೇಗೆ ಗೊತ್ತಾ, ಫಸ್ಟು ದೇವ್ರ ಹತ್ರ ಮಾತಾಡಿದ ಮೇಲೇ ಇದೆಲ್ಲ ಮಾಡಬೇಕು ಅಂತ ಕೆಲವರು ಚಿಕ್ಕ ತೀರ್ಮಾನಗಳು ಮಾಡಿರ್ತಾರೆ. ಬೆಳಿಗ್ಗೆ ಎದ್ದೊಳ್ತೀನಿ, ಏನೆಲ್ಲ ದೇವ್ರಿಗಾಗಿ ಮಾಡ್ತಿರೋ, ನಾನೇನು ಹೇಳ್ತೀನಿ ಅಂದರೆ ದಟ್ ಶೋಸ್ ಹಂಬಲ್ನೆಸ್. ಆ ತಾಳ್ಮೆನ ತೋರಿಸ್ತದೆ. ನೀವು ಇನ್ನೂ ಏನೇನೆಲ್ಲ ದೇವ್ರಿಗಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡ್ತಿರೋ, ಅದೆಲ್ಲ ನಿಮ್ಮ ತಾಳ್ಮೆನ ತೋರಿಸುತ್ತೆ. ಈ ತಾಳ್ಮೆಯಾಗಿರೋನಿಗೆ ಮಾತ್ರ ಕೃಪೆ ಹೆಚ್ಚಾಗುತ್ತೆ. ಆಮೆನ್. ಸೊ ಈ ವಾಕ್ಯನ ಕೇಳ್ತಾ ಇರೋರು, ನನ್ನನ್ನು ನೋಡ್ತಾ ಇರೋರ ಮೇಲೆ ಕೃಪೆ
ಹೆಚ್ಚಾಗಲಿ ಅಂತ ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಆಶ್ವಸ್ತೇನೆ. ಗಾಡ್ ಬ್ಲೆಸ್ ಯು. ಆಮೆನ್. ಆನ್ಲೈನಲ್ಲಿ ನೋಡ್ತಾ ಇರೋರು ದೇವ್ರ ರಾಜ್ಯಕ್ಕಾಗಿ ಕೊಡಬೇಕು ಅನ್ನೋರು ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ. ಆ ರೀತಿ ನೀವು ಕೊಡ್ಬೋದು. ದೇವರು ನಿಮ್ಮನ್ನು ಆಶ್ವಸಲಿ. ಆಮೆನ್, ಆಮೆನ್. ಪ್ರೈಸ್ ಲಾರ್ಡ್. ನಾವೆಲ್ಲರೂ ಹಾಗೆ ಎದ್ದು ನಿಂತ್ಕೊಳ್ಳೋದು. ಸೊ ಯಾರು ಬರ್ತಾ ಇಲ್ವೋ ನಮ್ಗೆ ಅದ್ರ ಬಗ್ಗೆ ಬೇಡ. ಆಮೆನ್. ಯಾರು ಕೊಡ್ತಾ ಇಲ್ವೋ ನಮಗೆ ಅದ್ರ ಬಗ್ಗೆ ಬೇಡ. ಆಮೆನ್. ಪ್ರಾರ್ಥನೆ ಮಾಡೋರು ಮಾಡ್ತಾ ಇರಿ. ಆಮೆನ್. ಕೊಡೋರು ಕೊಡ್ತಾನೇ ಇರಿ. ವಾಕ್ಯ ಕೇಳೋರು ಕೇಳ್ತಾನೇ ಇರಿ. ಇದೆಲ್ಲ ನೀವು ಬಿತ್ತೋ ಥರ, ಒಂದು ವ್ಯವಸಾಯಿ ಬಿತ್ತಾ ಇರೋ ಥರ ಒಂದು ದಿನ ಬರುತ್ತೆ, ನೀವೆಲ್ಲ ಪರಿಸ್ಥಿತಿಗಳನ್ನು ಚೇಂಜ್ ಮಾಡ್ತೀರಾ. ಇವತ್ತು ನೀವು ಯೋಚನೆ ಮಾಡ್ಬೋದು, ಪಾಸ್ಟರ್ ನಾನು ಕೊಡ್ತಾ ಇದ್ದೀನಿ, ಚರ್ಚಿಗೆ ಬರ್ತಾ ಇದ್ದೀನಿ, ವಾಕ್ಯ ಕೇಳ್ತಾ ಇದ್ದೀನಿ, ಆದರೂ ನನ್ನ ಲೈಫಲ್ಲಿ ಏನೂ ಬದಲಾವಣೆನೇ ಆಗಿಲ್ವಲ್ಲ. ನಾವು ನೋಡಿ, ಒಂದು ಗಿಡ ಬೀಜ ಹಾಕಿದ ತಕ್ಷಣ ತಿರ್ಗಾ ತೋಡ್ಬಿಟ್ಟು ನೋಡ್ಬೋದು ಎಷ್ಟು ಬೆಳೆದಿದೆ ಅಂತ. ಅದು ಪಾಡಿಗೆ ಬೆಳೀತಾ ಇರ್ತೈತೆ. ಏಮೇನ್, ಪ್ರೈಸ್ ದಿ ಲಾರ್ಡ್. ಅದು ಪಾಡಿಗೆ ನಡೀತಾನೆ ಇರ್ತೈತೆ. ಸೊ ನಾವು ಯೋಚನೆ ಮಾಡ್ಬೋದು, ಏನು ಪಾಸ್ಟರ್ ನಾನು ಮಾಡ್ತಾಯಿದ್ದೀನಿ, ಏನೂ ರಿಸಲ್ಟೇ ಇಲ್ವಲ್ಲ. ನೀವು ರಿಸಲ್ಟೇ ನೋಡಬೇಡಿ. ಒಂದು ವ್ಯವಸಾಯಿ ಹೆಂಗೆ ಕೆಲಸ ಮಾಡ್ತಾನೋ ಉತ್ಸಾಹವಾಗಿ, ಅವನಿಗೆ ಗೊತ್ತಲ್ವಾ ಬರುತ್ತೆ ಅಂತ. ಆ ರೀತಿ ಇವಾಗ ದೇವ್ರಿಗಾಗಿ ಮಾಡ್ತಾ ಇರೋರು, ಓಡಾಡ್ತಾ ಇರೋರು, ಪ್ರಾರ್ಥನೆ ಮಾಡ್ತಾ ಇರೋರು, ನಂಬಿಕೆ ಇಟ್ಟಿರೋರು, ಕೊಡ್ತಾ ಇರೋರು ಇನ್ನೂ ಡಬಲಾಗಿ ಮಾಡಿ ದೇವ್ರು ನಿಮ್ಮನ್ನು ಆಶ್ರಯಿಸ್ತಾರೆ. ಆಮೇಲೆ ಒಂದು ದಿವಸ ಪರಿಸ್ಥಿತಿಗಳು ಚೇಂಜ್ ಆಗುತ್ತೆ. ಇವತ್ತು ಒಂದು ವೇಳೆ ಸಡನ್ನಾಗಿ ಪರಿಸ್ಥಿತಿಗಳು ಚೇಂಜ್ ಆಗಿಲ್ಲ ಅಂದರೂ ಡೇಸ್ ವಿಲ್ ಕಮ್, ಎವ್ರಿ ಅಟ್ಮಾಸ್ಫಿಯರ್ ವಿಲ್ ಚೇಂಜ್. ಯಾಕೆ ಗೊತ್ತಾ, ದೇವ್ರ ಸಮ್ಮುಖದಲ್ಲಿ ನಾವು ನಂಬಿ ತಾಳ್ಮೆಯೊಂದಿಗೆ, ದೇವರೇ ನೀನು ನೋಡ್ಕೊಪ್ಪ ಅಂತ ಯಾರೂ ನೋಡ್ತಾ ಇಲ್ಲ, ಆದ್ರೂ ನಿಮ್ಮ ಯೋಚನೆಗಳನ್ನು ಸಹ ಅರಿತಿರುವಂಥ ದೇವರೊಬ್ಬರು ಇದ್ದಾರೆ. ಆಮೇನ್. ಪಾಸ್ಟರ್ ನನ್ನ ಕಷ್ಟ ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಾಗೋದು ಬೇಡ, ಎಲ್ಲನೂ ದೇವ್ರು ನೋಡ್ತಾ ಇದ್ದಾರೆ. ಆಮೇಲೆ ಅದಕ್ಕೆ ಉತ್ಸಾಹ ಮಾಡ್ತಾ ಇರೋರು ಇನ್ನೂ ಉತ್ಸಾಹ ಮಾಡಿ, ಕೊಡೋರು ಇನ್ನೂ ಉತ್ಸಾಹ ಕೊಡಿ, ಪ್ರಾರ್ಥನೆ ಮಾಡೋರು ಇನ್ನೂ ದೇವ್ರಿಗಾಗಿ ಹೆಚ್ಚಾಗಿ ಮಾಡಿ. ಗಾಡ್ ಬ್ಲೆಸ್ ಯು ಆಲ್. ಪ್ರೀತಿ ಸ್ವರೂಪಿಯ ಸ್ತೋತ್ರಪ್ಪ, ನಮ್ಮೊಂದಿಗೆ ನೀನು ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಲೆಟ್ ಮೋರ್ ಆ್ಯಂಡ್ ಮೋರ್ ಗ್ರೇಸ್, ಹೆಚ್ಚಾದ ಕೃಪೆ ನಿನ್ನ ಮಕ್ಕಳಿಗೆ ಉಂಟಾಗಲಿ ಅಂತ ನಾನು ಪ್ರಾರ್ಥಿಸ್ತೇನಪ್ಪ. ಈ ವಾಕ್ಯನ ಯಾರೆಲ್ಲ ಕೇಳಿದ್ರು, ಯಾರೆಲ್ಲ ಆನ್ಲೈನಲ್ಲಿ ನಾನು ನೋಡ್ತಾ ಇದ್ದಾರೋ, ಯಾರೆಲ್ಲ ಇಲ್ಲಿ ಬಂದಿದ್ದಾರೋ, ಯಾರೆಲ್ಲ ಈ ವಾಕ್ಯದಲ್ಲಿ ದೇವರ ನಂಬಿಕೆ ಇಟ್ಟರು, ಅವ್ರಿಗೆಲ್ಲ ಕೃಪೆ ಇನ್ನೂ ಯೇಸುವಿನ ನಾಮದಲ್ಲಿ ಹೆಚ್ಚಾಗಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಇವತ್ತು ಯಾರೆಲ್ಲ ಸಮಯವನ್ನು ಬಿತ್ತಿ ದೇವರೇ ಸಮಯ ಕೊಟ್ಟು, ದೇವ್ರ ರಾಜ್ಯಕ್ಕಾಗಿ ಕೊಟ್ಟು, ಕಾಣಿಕೆ ದಶಮಾಂಶಗಳನ್ನು ಕೊಟ್ಟು, ದೇವ್ರಿಗಾಗಿ ಟೈತು ಆಫರಿಂಗ್ ಕೊಟ್ಟು, ವಾಕ್ಯನೂ ಕೇಳಿ ಇವತ್ತೊಂದು ನಂಬಿಕೆಯಲ್ಲಿ ಯಾರಿದ್ದಾರೋ, ಲೆಟ್ ಗ್ರೇಸ್ ಬಿ ಮಲ್ಟಿಪ್ಲೈಡ್ ಆನ್ ದೆಮ್. ಅವ್ರಿಗೆ ಕೃಪೆ ಹೆಚ್ಚಾಗಲಿ ಅಂತ ಪ್ರಾರ್ಥಿಸಿ ಆಶೀರ್ವದಿಸ್ತೇನೆ ತಂದೆಯೇ. ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದಂಥ ಉಪಕಾರಗಳಲ್ಲಿ ಒಂದನ್ನಾದರೂ ಮರೆಯಬೇಡ. ಆಮೇನ್, ಆಮೇನ್, ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಯಾವಾಗಲೂ ಎಂದೆಂದಿಗೂ ನಮ್ಮೊಂದಿಗಿರಲಿ. ಆಮೇನ್, 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 ಆಮೇನ್. ಪ್ರೈಸ್ ಲಾರ್ಡ್. ಗಾಡ್ ಬ್ಲೆಸ್ ಯು ಆಲ್.